ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ. ನಾನು ನಿಮ್ಮ ವಿಶೇಷ್. ಸೊ ಈಗ ನಮ್ಮ ಜೊತೆ ಇದ್ದಾರೆ ಕಟ್ಲೆ ಸಿನಿಮಾ ಚಿತ್ರತಂಡ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ನೀವು? ಸೂಪರ್. ಕೆಂಪೇಗೌಡ್ರೆ ಹೇಗೆ ನಡೀತದೆ ಎಲ್ಲ? ಚೆನ್ನಾಗಿ ನಡೀತಾ ಇದೆ. ತುಂಬ ಎಲ್ಲನೂ ವರ್ಕ್ ಎಲ್ಲ ಶುರುವಾಗಿದೆ ಈಗ, ಪ್ರಮೋಷನ್ನು. ಹಾಗಾಗಿ ತುಂಬ ಬಿರುಸಿಂದ ನಡೀತಾ ಇದೆ. ಓಕೆ ಮೇಡಮ್, ನಿಮ್ಮ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಒಂದು ಕಿರಿ ಪರಿಚಯ. ನನ್ನ ಹೆಸರು ಅಮೃತ ಅಂತ. ಮುಂಚೆಯಿಂದನೂ ನಾನು ಒಂದೆರಡು ಮೂವಿಗಳನ್ನ ಮಾಡಿದ್ದೆ. ಕಟ್ಲೆ ಚಿತ್ರ ನನ್ನ 3ನೇ ಚಿತ್ರ. ಹಾಗೆ ಮೂವಿ ಚೆನ್ನಾಗಿ ಬಂದಿದೆ. ನಿಮಗೆಲ್ಲ ಗೊತ್ತಿರುವಂಗೆ Feb 6th ರಿಲೀಸ್ ಆಗ್ತದೆ. ಸೊ ಎಲ್ಲರೂ ನಮ್ಮ ಮೂವಿನ ನೋಡಬೇಕು. ನಿಮ್ಮ ಪ್ರೀತಿ ಸಪೋರ್ಟ್ ನಮ್ಮ ಮೇಲೆ ಇರಬೇಕು. ಸರ್ ನಿಮ್ಮ ಬಗ್ಗೆ ಹೇಳೋದಾದ್ರೆ? ನಮಸ್ಕಾರ, ನನ್ನ ಹೆಸರು ಭರತ್ ಗೌಡ್ ಅಂತ, ಹೊಸಕೋಟೆ. ನಮ್ದು ಇದು ಮೊದಲನೇ ಮೂವಿಲಿ ಕೆಂಪೇಗೌಡರನ್ನ ಹೀರೋ ಆಗಿ ಮಾಡ್ತಾ ಇದ್ದೀವಿ. ಸರ್ ನಿಮಗೆ ಈ ಸ್ಕ್ರಿಪ್ಟ್ ಹೇಗೆ ಬಂದಿದೆ ಸರ್? ಅದೇ ಡೈರೆಕ್ಟರ್ ವಿಧಾ ಅವರು ಒಂದು ಒಳ್ಳೆ ಸ್ಕ್ರಿಪ್ಟ್ನ ಮಾಡಿದ್ರು. ಅಣ್ಣನಿಗೆ ಸ್ಕ್ರಿಪ್ಟ್ ಹೇಳಿದ್ದಾರೆ. ಅವರ ಬಾಂಧವ್ಯ ಏನು ಅಂದ್ರೆ, ಆಗಲೇ ಅಣ್ಣ ಹೇಳ್ತಾ ಇದ್ರು, ಒಂದು 5-6 ವರ್ಷದಿಂದ ಅವರು ಸಿನಿಮಾ ಮಾಡಬೇಕು ಅಂತ ವಿಧಾ ಅವರು ನಮ್ಮ ಭರತನನ್ನ ಕೇಳ್ದಂಗೆ ಕಂಟಿನ್ಯೂಸ್. ಆಗ ಒಂದು ಸಿನಿಮಾ ಮಾಡಪ್ಪ ಆಯ್ತು ನೀನು ಅಂತ. ಅಣ್ಣ ಏನಂದ್ರೆ, ಅವ್ರ ಕ್ಯಾರೆಕ್ಟರ್ ಯಾವಾಗ್ಲೂ ಹೆಂಗೆ ಅಂದ್ರೆ, ಅವ್ರ ಹತ್ರ ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ. ಈಗ ನೀವೇನಾದ್ರೂ ಒಂದು ಕೇಳಿದ್ರು ಅವ್ರು ಇಲ್ಲ ಅನ್ನಲ್ಲ, ಅದನ್ನ ಮಾಡ್ಕೊಡ್ತಾರೆ. ಇವತ್ತು ಮಾಡಿದ್ರೆ ನಾಳೆ ಆದ್ರೂ ಮಾಡ್ತಾರೆ. ಆ ಥರ ಅವ್ರೊಂದು ಸಿನಿಮಾ ಮಾಡೋದು, ಸರಿ ನಿನ್ಗೊಂದು ಸಿನಿಮಾ ಮಾಡ್ಬಿಡ್ತೀನಿ ಬಿಡಪ್ಪ ಅಂತೇಳಿ ಕತೆ ತಗೋಬಾ ಅಂತ ಹೇಳಿದ್ದಾರೆ. ಕತೆ ಎಲ್ಲ ಕೇಳಾದ್ಮೇಲೆ ಅವ್ರೊಂದು ಸಣ್ಣ ಬಜೆಟಲ್ಲಿ ಸಿನಿಮಾ ಮಾಡಬೇಕು ಅಂತ ಅವ್ರು ಬಂದಾಗ, ಇಲ್ಲ ಇದು ಕತೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡೋಣ ಇದು ಅಂತ. ಆಮೇಲೆ ಒಂದು ಒಳ್ಳೆ ಫ್ಯಾಸಿನೇಟ್ ಪ್ರೊಡ್ಯೂಸರ್. ಆ್ಯಕ್ಚುಲಿ ಅವ್ರನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದೇ ನಮ್ಮ ಮತ್ತು ನಮ್ಮ ಕನ್ನಡ ಕಲಾಭಿಮಾನಿಗಳದೊಂದು ನಾನು ಕೇಳ್ಕೊತೀನಿ, ದಯವಿಟ್ಟು ಬೆಳೆಸಿ ಇಂಥವ್ರನ್ನ ಅಂತ. ಯಾಕೆಂದರೆ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾರೆ ನಮ್ಮ ಪ್ರೊಡ್ಯೂಸರ್. ಈ ಸಿನಿಮಾಗಿದ್ರೆ ಇನ್ನೊಂದು ಸಿನಿಮಾ ಮಾಡ್ತಾರೆ, ನನಗೆ ಮಾಡದಿದ್ರು ಇನ್ನೊಬ್ರು ಮಾಡ್ತಾರೆ. ಸಿನಿಮಾ ಇಂಡಸ್ಟ್ರಿಲಿ ಒಂದು 100-200 ಜನ ಊಟ ತಿನ್ಬೇಕು ಅಂತಂದ್ರೆ ಒಂದು ತಟ್ಟೆ ತೊಳೆಯಿಂದ ಹೀರೋವರೆಗೂ ಒಂದು ಪ್ರೊಡ್ಯೂಸರ್ ಬೇಕು. ಮೇಯ್ನ್ ಇಲ್ಲಿ ಡೈರೆಕ್ಟ್ರು, ಅದಾದ್ಮೇಲೆ ಪ್ರೊಡ್ಯೂಸರ್, ಅದಾದ್ಮೇಲೆ ಹೀರೋಯಿನ್, ಅದಾದ್ಮೇಲೆ ಡಿಸ್ಟ್ರಿಬ್ಯೂಟರ್. 4 ಜನ ಇದ್ರೇನೆ ಫುಲ್ಫಿಲ್ ಆಗೋದು, ಸ್ಕ್ರೀನ್ ಮೇಲೆ ಸಿನಿಮಾ ಬರೋದು. ಸೊ ಹಾಗಾಗಿ ಮೊದಲು ಉಳಿಸ್ಕೊಬೇಕಾಗಿರೋದು ಇವ್ರನ್ನ. ಸೊ ಹಾಗಾಗಿ ಅಲ್ಲಿಂದ ಶುರುವಾಗಿದ್ದು ಒಂದೊಳ್ಳೆ ಕಂಟೆಂಟ್ ಅಂತೇಳಿ ಸಿನಿಮಾ ಮಾಡೋದಕ್ಕೆ ಶುರು ಮಾಡೋದು. ಅಲ್ಲಿ ಬಂತು ಕತೆ. ಮ್ಯಾಮ್ ನಿಮ್ಮ ಪಾತ್ರ ಹೆಸರು ಏನು? ನನ್ನ ಹೆಸರು ರಿಯಾ ಅಂತ ಈ ಚಿತ್ರದಲ್ಲಿ ಮಾಡಿದ್ದೀನಿ. ಹಾಗೆ ಪಾತ್ರ ಬಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತೀನಿ. ಸೊ ಬ್ಯಾಂಗ್ಳೂರಲ್ಲಿ ಇರೋ ಒಂದು ಬಬ್ಲಿ ಕ್ಯಾರೆಕ್ಟರ್ ವೈಸು ತುಂಬ ಚೆನ್ನಾಗಿ ಬಂದಿದೆ ನಂದು. ಓಕೆ ಸರ್, ಡೈರೆಕ್ಟರ್ ಸರ್ ನರೇಶನ್ ಕೊಟ್ಟಾಗ ಕೆಂಪೇಗೌಡ್ರೆ ಹೀರೋ ಅಂತ ಗೊತ್ತಿತ್ತು ಸರ್? ಇಲ್ಲ, ನಾವು ಅನ್ಕೊಂಡಿದ್ದೆ ಬೇರೆ. ಇವಾಗ ಕೆಂಪೇಗೌಡ ಹೇಳಿದ ರೀತಿ ನಾವು ಅನ್ಕೊಂಡಿದ್ದ ಡೈರೆಕ್ಟರ್ ಬಿಟ್ಬಿಟ್ಟಿದ್ದೀನಿ, ಯಾವುದೊಂದು ಸಿನಿಮಾ ಮಾಡ್ಕೊ ಅಂತ. 2014ರಲ್ಲಿ ನಾನು ಅವ್ರು ಒಂದು ಸಿನಿಮಾ ಮಾಡಿದ್ದೆ. ಅದೇನು ಕಾರಣಾಂತರಗಳಿಂದ ಅದು ನಾವು ರಿಲೀಸು ಮಾಡೋಕ್ಕೆ ಹೋಗಲ್ಲ, ಅದನ್ನ ಅಲ್ಲೇ ಬಿಟ್ಬಿಡ್ತೀವಿ. ಅವಾಗ ವಿಧಾ ಪರಿಚಯ ನನಗೆ, ಯಾರು ನಮಗೆ ಡೈರೆಕ್ಟ್ರು. ಅವರು ಅವಾಗಲಿಂದ ಕೇಳ್ತಾರೆ, ಅಣ್ಣ ಒಂದು ಸ್ಟೋರಿ ಮಾಡ್ತೀನಿ, ನಾನು ಡೈರೆಕ್ಟರ್ ಆಗಬೇಕು. ನಾನು ಒಂದು ವರ್ಷ 2 ವರ್ಷ ಬೇರೆ ಯಾರು ಮಾಡ್ತಾರ ನೋಡಿದೆ, ಯಾರೂ ಮಾಡಲಿಲ್ಲ. ಲಾಸ್ಟಿಗೆ ನಾನೇ ಒಂದು ಚಿಕ್ಕ ಬಜೆಟಲ್ಲಿ ಸಿನಿಮಾ ಮಾಡುವಂತ ಅವನಿಗೆ ಒಂದು ಬಜೆಟ್ ಅವ್ರಿಗೆ ಕೊಟ್ಟರು, ಅವರೊಂದು ಬಜೆಟ್ ನಾನು ಕೊಟ್ಟೆ. ಬಟ್ ಸ್ಟೋರಿ ಕೇಳಿದ ಮೇಲೆ ಚೆನ್ನಾಗಿತ್ತು. ಆಮೇಲೆ ಕೆಂಪೇಗೌಡರು ನನಗೊಂದು 10-15 ವರ್ಷ ಸ್ನೇಹಿತರು. ಯಾಕಂದ್ರೆ ನಾವು 2014ರಲ್ಲಿ ಮಾಡಿದ ಸಿನಿಮಾದಲ್ಲಿ ಇವ್ರು ಕಾಮಿಡಿ ಮಾಡಿದ್ದಾರೆ ಅಲ್ಲಿ. ಹಂಗಾಗಿ ಪರಿಚಯದಿಂದ ಇವ್ರನ್ನೇ ಹೀರೋ ಮಾಡೋಣ ಅಂತೇಳಿ. ಸಬ್ಜೆಕ್ಟ್ ಚೆನ್ನಾಗಿರೋದಕ್ಕೆ ಒಂದು ಸ್ವಲ್ಪ ದೊಡ್ಡದಾಗಿ ಚೇಂಜಸ್ ಮಾಡಿ. ಆ ವಿಷಯದಲ್ಲಿ ನನ್ನ ಪುಣ್ಯ. ಯಾಕೆಂದ್ರೆ ಒಂದು ಕಾಮಿಡಿಯನ್ನ ಹೀರೋ ಮಾಡೋಕೆ ಒಂದು ತಾಕತ್ ಬೇಕು, ಒಂದು ಧೈರ್ಯ ಬೇಕು. ಅದವ್ರು ಮಾಡಿದ್ದಾರೆ, ಅದು ನನ್ನ ಪುಣ್ಯ. ಯಾಕಂದ್ರೆ ಯಾರು ಮಾಡಲ್ಲ. ನಿನ್ನಿಂದ ಏನು ಬಿಸ್ನೆಸ್ ಏನಿದೆ, ಏನಾಗುತ್ತೆ, ಏನು ಹಿಂಗೆಲ್ಲ ಕೇಳ್ತಾರೆ. ಒಬ್ಬ ಕಾಮಿಡಿಯನ್ನ ಹೀರೋ ಯಾರು ಮಾಡಲ್ಲ, ಅದು ಇರೋ ಸತ್ಯ ಅದು. ಅಂಥದ್ರಲ್ಲಿ ಅವರು ಬಂದು ನನ್ನ ಹೀರೋ ಮಾಡ್ತೀನಿ ಅಂದಾಗ ನನಗೆ 2 ಥರ ಭಯ ಇತ್ತು. ಒಂದು, ನನ್ನ ಇಟ್ಕೊಂಡು ಅವರು ಸಿನಿಮಾ ಮಾಡಿ ದೊಡ್ಡ ಬಜೆಟಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ, ಅದು ವಾಪಸ್ ಬರದೇ ಹೋಗಿ ಮತ್ತೆ ನನಗೆ ಕೆಟ್ಟ ಹೆಸರ, ಅಥವಾ ಅವರು ಏನಾದ್ರು ನಮ್ಮ ಸಂಬಂಧಗಳು ಹಾಳಾಗ್ಬಿಡುತ್ತೆ. ನಾವು ತುಂಬಾ ಆತ್ಮೀಯವಾಗಿದ್ದವರು, ಬ್ರದರ್ ಥರ ಅಣ್ಣ ನನಗೆ. ಇನ್ನೊಂದು ಭಯ, ನಾನು ಕಾಮಿಡಿಯನ್ ಆಗಿದ್ದೀನಿ, ಹೆಂಗೋ ಹೋಗ್ತಾ ಇದೆ ನನ್ನ ಜೀವನ, ಹೀರೋ ಆದ್ಮೇಲೆ ಕರೀದೇ ಹೋದ್ರೆ ಕಾಮಿಡಿಯನ್ ಅಂತ, ಇಷ್ಟೆಲ್ಲ ಭಯ ಇತ್ತು. ಈ ಭಯ ಎಲ್ಲ ಹೋಗಿದ್ದು ಯಾವಾಗ ಅಂದ್ರೆ, ಡೈರೆಕ್ಟ್ರು ಒಂದು ಬುಕ್ಲೆಟ್ ಇಷ್ಟು ಎತ್ಕೊಂಡ್ಬಂದು ಸೀನ್ ಟು ಸೀನ್ ಹೇಳಿದ್ರು. ಅವಾಗ ಅನ್ನಿಸ್ತು ನನಗೆ, ಇದು ಕತೆ ಹೀರೋ, ನಾನು ಹೀರೋ ಅಲ್ಲ, ಇದು ನಾನು ಮಾಡ್ಬೋದು. ಕಟ್ಲೆ ಅನ್ನೋದು ಕತೆ ಹೀರೋ, ಇದು ನಾನು ಹೀರೋ ಅಲ್ಲ. ಸರ್ ಫಸ್ಟ್ ನೀವು ಇಂಡಸ್ಟ್ರಿಗೆ ಬಂದಾಗ ನೀವು ಪ್ರಿಡಿಕ್ಟ್ ಮಾಡಿದ್ರಾ ನಾನೊಂದು ಹೀರೋ ಲಾಂಚ್ ಆಗ್ತೀನಿ? ಖಂಡಿತವಾಗ್ಲೂ ಇಲ್ಲ. ನಾವೆಲ್ಲ ಹೀರೋ ಮೆಟೀರಿಯಲ್ ಅಲ್ಲ, ನಾವು ಹೀರೋ ಆಯ್ತೀನಿ ಅಂತ ಅನ್ಕೊಂಡು ಇರಲಿಲ್ಲ ನಾನು. ಇದು ಅನ್ಎಕ್ಸ್ಪೆಕ್ಟೆಡ್ ಬಂದಿದ್ದು. ಬಟ್ ನಾನು ಕಟ್ಲೆ ಒಪ್ಕೊಳ್ಳೋಕೆ ಕಾರಣ ಏನು ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಕತೆ ಹೀರೋ ಇದು. ಆಮೇಲೆ ನಾವೆಲ್ಲ ಡ್ರಾಮಾಯಿಂದ ಬಂದವರು. ನಮಗೆ ಕೆಂಪೇಗೌಡ ಅಂದ ತಕ್ಷಣ ಕಾಮಿಡಿ ಕ್ಯಾರೆಕ್ಟ್ರು, ಸಿನಿಮಾದಲ್ಲಿ ಒಂದು 5-6 ಸೀನ್ ಮಾಡು, 10 ಸೀನ್ ಮಾಡು, ಹಿಂಗೋದ್ರು. ನಾನು ಗುರುತಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಕತೆ, ಒಂದು ಒಳ್ಳೆ ಪಾತ್ರ,
ನನ್ನಲ್ಲಿರೋ ಕಲೆನ ತೆಗಿಯೋದಕ್ಕೆ ಒಂದು ಒಳ್ಳೆ ಪಾತ್ರ ಸಿಕ್ತಲ್ಲಪ್ಪ ಅಂತ ಕಟ್ಲೆ ಮಾಡಿದೆ. ಕಟ್ಲೆ ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಎಷ್ಟೋ ಜನ ಅನ್ಕೋತಾರೆ ಕೆಂಪೇಗೌಡರಿಗೆ ಬೇಕಾಗಿತ್ತಾ ಇದು, ಹೀರೋ ಆಗಬೇಕಾಗಿತ್ತಾ, ಯಾಕೆ ಕಾಮಿಡಿಯನ್ ಆಗಿದ್ರಲ್ಲ ಅಂತ ಅನ್ನೋರು ಇದ್ದಾರೆ. ಕೆಂಪೇಗೌಡ ಬೆಳಿಬೇಕ್ರಿ, ಬಡವ್ರ ಮಕ್ಳು ಬರ್ರಿ ಮಾಡೋಣ ಅನ್ನೋರು ಇದ್ದಾರೆ. ಸೊ ಆ ಥರದಲ್ಲಿ 100% ನನ್ಗೆ ಈ ಕಟ್ಲೆ ಸಿನಿಮಾನ ಎಲ್ಲರೂ ಬಂದು ನೋಡ್ತಾರೆ, ಈ ಸಿನಿಮಾ ಗೆಲ್ಲುತ್ತೆ ಅನ್ನೋ ಭಾವನೆ ನನಗಿದೆ. ಯಾಕಂದ್ರೆ ಒಂದು ಒಳ್ಳೆ ಕಂಟೆಂಟ್ ಮೂವಿ ಇದು. ಸರ್ ಇದಕ್ಕಿಂತ ಮುಂಚೆ ಒಂದು ಮೂವಿ ಬರ್ಬೇಕಿತ್ತು ಅನ್ಸುತ್ತಲ್ವಾ, NTR ಅಂತ ಒಂದು? ಇಲ್ಲ, ಅದು ಇದಾದ್ಮೇಲೆ NTR ಅಂದ್ರೆ ನಾವು ಅದನ್ನ ಹೇಳಕ್ ಬಂದೆ, ಇವ್ರದೊಂದು ಕಟ್ಲೆ ಸಿನಿಮಾ ನಮ್ಗೆ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಒಂದು ಸಬ್ಜೆಕ್ಟ್ ಬರುತ್ತೆ. ಆ ಸಬ್ಜೆಕ್ಟ್ ಮತ್ತೆ ಹೀರೋ ಯಾರು ಅಂತ ನಾವು ಒಂದು 3-4 ಕಡೆ ನೋಡಿದಾಗ ಮತ್ತೆ ಇವ್ರನ್ನೇ ಮಾಡೋಣ ಅಂತ ಮತ್ತೆ ಇವ್ರಿಗೆ ಅದು ಶೂಟ್ ಆಗಿದೆ. ಒಂದು ಶೆಡ್ಯೂಲ್ ಮುಗಿದಿದೆ, ಇನ್ನ ಒಂದು ಎರಡು ಶೆಡ್ಯೂಲ್ ಆಗ್ಬೇಕು. ಈ ಸಿನಿಮಾ ರಿಲೀಸ್ ಆದ್ಮೇಲೆ ಸೇಮ್ ಕಾಂಬಿನೇಷನ್ ಮತ್ತೆ ಕಟ್ಲೆ ಶುರು ಮಾಡಿದಾಗ ಏನಾಗುತ್ತೆ, ಶುರು ಮಾಡ್ತೀವಿ, ಒಂದು ಒಳ್ಳೆ ಸಿನಿಮಾ ಮಾಡ್ತೀವಿ, ಇಂಡಸ್ಟ್ರಿಲಿ ಒಂದು ಟಾಕ್ ಶುರುವಾಗುತ್ತೆ. ಅಣ್ಣನ ಬಗ್ಗೆ ನಿಮ್ಗೆ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಕೊರೋನಾ ಟೈಮಲ್ಲಿ ಇಡೀ ಇಂಡಸ್ಟ್ರಿ ಕಿಟ್ ಕೊಡ್ತಾರೆ. ಇಡೀ ಇಂಡಸ್ಟ್ರಿ ಎಷ್ಟೋ ಜನ ಇಲ್ಲಿ ಬಂದು ಹೋಗಿದ್ದಾರೆ, ದೊಡ್ಡವರು ಅವ್ರನ್ನ ಭೇಟಿ ಮಾಡ್ತಾರೆ. ಒಂದು ಒಳ್ಳೆ ಪ್ಯಾಷನೇಟ್ ಪ್ರೊಡ್ಯೂಸರು, ಏನ್ ಗುರು ಕೆಂಪೇಗೌಡರು ಎಷ್ಟು ದುಡ್ಡು ಆಗ್ತಾ ಇದಾರೆ, ಆ ಕತೆ ಕೇಳಿದ್ರೆ ಅಷ್ಟೆಲ್ಲ ಕೊಡ್ತಾ ಇದೆ, ಇದೆಲ್ಲ ಟಾಕ್ ಶುರುವಾಗುತ್ತೆ ಇಂಡಸ್ಟ್ರಿಲಿ. ಅವಾಗ ಒಂದು ಅಷ್ಟು ಜನ ಡೈರೆಕ್ಟರ್ ಬಂದು ನನಗೊಂದು ಸಿನಿಮಾ ಮಾಡಿ ಅಂತ ಕೇಳ್ಕೊಂತಾರೆ ಅಣ್ಣನ. ಒಂದಷ್ಟು ಕತೆ ಬರ್ತವೆ, ಅದ್ರಲ್ಲಿ ಒಂದು ಕತೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ಒಂದು ಕಿರಾತಕ ಅಧ್ಯಕ್ಷ ತರ ಜಾನರ್ ಇರೋ ಕತೆ. ಆ ಕತೆ ಇಷ್ಟ ಆದಾಗ ಅಣ್ಣ ಏನ್ ಮಾಡ್ತಾರೆ, ಇದನ್ನ ನಾನು ಮಾಡ್ತೀನಿ. ಆಗ ಹೀರೋ ಯಾರು ಅಂತ ಬಂದಾಗ ಇನ್ಯಾಕೆ ಹೀರೋ ಬೇಕು, ನಮ್ ಕೆಂಪೇಗೌಡನೇ ಮಾಡ್ತೀನಿ ತಿರ್ಗಾ ಅಣ್ಣನೇ ಹೇಳ್ತಾರೆ. ಸೊ ಅದು ಶುರುವಾಗಿದ್ದು. ಮ್ಯಾಮ್ ನಿಮ್ದು ಸೀಕ್ವೆನ್ಸ್ ಒಂದು ಸಾವಿಂದ ಏನೋ ಒಂದು ಹೇಳ್ಕೊಂಡು ಹೋಗೋದಿಲ್ಲ, ಅದು ನಿಮ್ದೇನಾ? ಟೀಸರ್ ಎಲ್ಲ ಒಂದಿದೆಯಲ್ಲ, ದೆಬ್ಬೆ ಡೀಲ್? ಇಲ್ಲ, ಅದು ಇನ್ನೊಬ್ರು ಕಾಲ್ ಮಾತ್ರ ತೋರಿಸಿರ್ತಾರೆ. ಇಲ್ಲ, ಅದು ಇದು ಸಿನಿಮಾದಲ್ಲಿ ಇಬ್ರು ಹೀರೋಯಿನ್ ಇರೋದು ಮೂವಿಲಿ. ಸೊ ನಿಮ್ಮ ಶೇಡ್ ಯಾವ್ಯಾವ ಥರ ಬರುತ್ತೆ? ನಾನು ಬಬ್ಲಿ ಗರ್ಲ್, ಹ್ಯಾಪಿ ಇದು. ಸೊ ಲವರ್ ಆಗಿ ಲವರ್. ಕೆಂಪೇಗೌಡ ಇಬ್ರು ಹೀರೋಯಿನ್ ಓಕೆ ಸರ್, ಪುಣ್ಯ ಮಾಡಿದ್ರಿ ಕೃಷ್ಣ ಒಬ್ರು ಬೇಡ ಅಂದ್ರೆ ಇದನ್ನ ಇಬ್ಬರೇ ಬೇಕು ಅಂತ ಸಾಧಿಸಕ್ಕೆ ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಅಶೋಕಪ್ಪನ ಹೆಸರು ಬರೀತಾರೆ. ಇಲ್ಲ, ಕತೆ ಕೇಳಿದ್ದೆಲ್ಲಾನು ಅಣ್ಣ ಕೊಟ್ಟಿದ್ದಾರೆ. ಜೊತೆಗೆ ಏನಂದ್ರೆ ಎಲ್ಲ ದೊಡ್ಡದಾಗೆ ಕೊಟ್ಟಿದ್ದಾರೆ. ಶ್ರೀಕಪೂರ್ಣೇಶ್ವರ ಕ್ಯಾರೆಕ್ಟರ್ ಅವ್ರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಿತ್ತು. ಈಗ ರಶ್ಮಿಕಾ ಮಂದಣ್ಣ ಅವ್ರು ಯಾವ್ದೋ ಒಂದು ಸಿನಿಮಾದಲ್ಲಿ ಮಾಡ್ಕೊಟ್ರು. ಅವರು ನಮ್ಗೆ ಕೇಳ್ತಾ ಇದ್ದಂಗೆ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ರು. ಅವರು ಆ ಕ್ಯಾರೆಕ್ಟರ್ ಬಂದು ಮಾಡ್ಕೊಟ್ರು, ತುಂಬಾ ಚೆನ್ನಾಗಿ ಬಂತು. ಒಬ್ರು ಆರ್ಟಿಸ್ಟ್ ಇವ್ರೇ ಬೇಕು ಅಂದಾಗ ಯಾರು ಮಾಡಲ್ಲ ಅನ್ಲಿಲ್ಲ, ಆಮೇಲೆ ಎಲ್ಲರೂ ಬಂದು ಮಾಡ್ಕೊಟ್ರು. ಅದು ನಾನು ಆಗ್ಲೇ ಹೇಳ್ದಂಗೆ ಮತ್ತೊಮ್ಮೆ ನನ್ ಪುಣ್ಯ. ಅದು ಎಲ್ಲ ತಾರಾ ಬಳಗ ನೋಡಿದ್ರೆ ಸರ್ ಆಲ್ಮೋಸ್ಟ್ ಕಾಮಿಡಿ ಆರ್ಟಿಸ್ಟ್ ಎಲ್ಲ ಮಾಡಿದ್ರೆ ನಾನು ಅದೇನೆ ಈ ಕತೆ ಏನು ಅಂದ್ರೆ ನನ್ನ ಕತೆನೇ ಹೀರೋ. ಅದಕ್ಕೆ ನಾನು ಒಪ್ಕೊಂಡೆ, ನಾನು ಒಂದು ಪಾತ್ರಧಾರಿ ಅಷ್ಟೇ. ಈಗಲೂ ನಾನು ಹೀರೋ ಅಂತ ಹೇಳಲ್ಲ, ಯಾಕೆಂದ್ರೆ ನಾನು ಈಗ ಎಲ್ಲಾ ಸಿನಿಮಾದಲ್ಲಿ 5-6 ಸೀನ್ ಮಾಡ್ತಿದ್ದೆ. ಇದ್ರಲ್ಲಿ ಒಂದು 25-30-40 ಸೀನ್ ಮಾಡಿದ್ರು. ಒಂಚೂರು ಜಾಸ್ತಿ ಕೆಲಸ ಮಾಡಿದ್ದಾನೆ ಕೆಂಪೇಗೌಡ, ಅಷ್ಟೇ, ಹೀರೋ ಅಲ್ಲ. ಇದ್ರಲ್ಲಿ ಎಲ್ಲರೂ ಹಿಂಗೆ ತಗೊಂಡೋಗಿದ್ದಾರೆ ಸಿನಿಮಾನ. ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಇದೆ. ಚೇತನ್ ಅವರು, ಕಿನಾಲ್ ರಾಜ್ ಅವರು, ಮತ್ತೆ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಸಾಂಗ್ ಬರ್ದಿದ್ದಾರೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ವಿ ಸಂಭ್ರಮ್ ಅವರು ಅಣ್ಣ ಕೊಟ್ಟಿದ್ದಾರೆ. ಎಲ್ರು ಬಜರಂಗಿ ಮೋಹನ್ ಅವರು ಕೊರಿಯೋಗ್ರಾಫರ್. ಆಮೇಲೆ ಎಲ್ಲರೂ ಟೆಕ್ನಿಕಲಿ ಎಲ್ಲ ಸ್ಟ್ರಾಂಗ್ ಆಗಿದೆ. ಆರ್ಟಿಸ್ಟ್ಗಳು ನೀವೇ ನೋಡ್ತಿದ್ದೀರಾ, ಯೂನಿಫೈ ಮೀಡಿಯಲ್ಲೆಲ್ಲ ವರ್ಕ್ ಮಾಡಿಸಿದ್ವಿ. ನಮ್ಮ ಸಾಧಿಸ್ಕೋ ಕಿಲರ್ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ಎಲ್ಲ ಮಾಡ್ಕೊಂಡಿದ್ದೆ. ಎಲ್ಲ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಸಿಕ್ತು. ಎಲ್ಲ ಹಿಂಗೆ ತಗೊಂಡು ಹೋಗ್ತಾರೆ ಸಿನಿಮಾ. ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿದೆ ಇವತ್ತು. ನನಗೆ ಖುಷಿ ಇದೆ. 100% ಒಳ್ಳೆ ಕಂಟೆಂಟ್ ಜನ ನೋಡ್ತಾರೆ. ಓಕೆ ಮ್ಯಾಮ್, ನಿಮಗೆ ಇಷ್ಟೊಂದು ತಾರಾ ಬಳಗ ಇದೆ, ಸೀನಿಯರ್ ಆಕ್ಟರ್ ಜೊತೆ ಮಾಡ್ತಿದ್ದು, ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ನೀವು ಹೇಳ್ದಂಗೆ ಈ ಥರ ನನಗೂ 3ನೇ ಮೂವಿ ಅಂತ ಇರ್ಬೋದು, ಬಟ್ ಈ ಥರ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಹಾಗೆ ಕೋರ್ಟಿಸ್ಟ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡ್ಬಂದರು. ಏನೇ ಒಂದು ತಪ್ಪಿದ್ರು ಹೇಳ್ತಾ ಇದ್ರು, ಡೈಲಿ ಕಲಿತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಹಾಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಟೀಮ್ ಅಂತ ಬಂದರೆ ಈ ಥರ ಟೀಮಲ್ಲಿ ಮಾಡೋಕ್ಕೆ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಅಷ್ಟು ಸಪೋರ್ಟಿವ್ ಆಗಿ ಎಲ್ಲರೂ ಇದು ಮಾಡಿದ್ದಾರೆ. ನಮ್ಮ ಹೀರೋಯಿನ್ಗಳ ಬಗ್ಗೆ ನನಗೆ ಒಂಚೂರು ಖುಷಿ ಇದೆ. ಯಾಕೆಂದ್ರೆ ಕಾಮಿಡಿಯನ್ ಅಂದ ತಕ್ಷಣ ನಾನು ಮಾಡ್ಬೇಕು ಅವ್ರ ಜೊತೆ ಹೀರೋಯಿನ್ಗಳು ಇವತ್ತು ಇದ್ದಾರೆ ತುಂಬಾ ಜನ. ಸೊ ಅಂತದ್ರಲ್ಲಿ ನನಗೆ 2 ಹೀರೋಯಿನ್, ಇಬ್ರು ಇಲ್ಲ ಅಂದಿಲ್ಲ, ಸದ್ಯ ಮಾಡ್ಕೊಟ್ಟಿದ್ದಾರೆ. ಇಲ್ಲ, ಹೀರೋಯಿನ್ ಮೈಂಡ್ ಸೆಟ್ ಅಲ್ಲಿ ಹಂಗೆ ಇರ್ತೀವಿ. ನಾನು ಲಾಂಚ್ ಆಗಿದ್ರೆ ದೊಡ್ಡ ಸ್ಟಾರ್ ಜೊತೆ ಲಾಂಚ್ ಆಗಬೇಕು. ಈ ಸಿನಿಮಾ ಮಾಡಿ ಸಿನಿಮಾ ಸ್ಟಾರ್ ಆಗ್ತಾರಲ್ಲ. ನಮ್ಮ ಮೇನ್ ನೀವು ನನಗೆ ಕೇಳ್ದಂಗೆ ನಾನು ನಮ್ಮ ಬ್ಯಾನರ್ ಭರತ್ ಗೌಡ ಮೂವೀಸ್ ಗೆಲ್ಬೇಕು. ಯಾವಾಗ್ಲೂ ಅನ್ನದಾತ್ರ ಇದ್ರೇ ಸಿನಿಮಾ ಮಾಡೋಕ್ಕಾಗೋದು. ಅದು ಒಂದಷ್ಟು ಜನ ಒಂದು ಅನ್ನ ಊಟ ಮಾಡೋದು ಅಂದ್ರೆ, ಈಗ ತಟ್ಟೆ ತೊಳೆಯಂತವಿಂದ ಹೀರೋವರೆಗೂ ಯಾರು ಬೇಕು? ಸಿನಿಮಾ ಆಗ್ಬೇಕು ಅಂದ್ರೆ ಪ್ರೊಡ್ಯೂಸರ್ ಬೇಕು ಅಷ್ಟೇ. ಪ್ರೊಡ್ಯೂಸರ್ನ ಉಳಿಸ್ಕೊಬೇಕು. ಒಂದೊಳ್ಳೆ ಸಿನಿಮಾ ಮಾಡಿದ್ದಾರೆ, ಅದು ನನ್ನ ಮೇಲೆ ಅಷ್ಟು ಇನ್ವೆಸ್ಟ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಇದೇ February 6th ಥಿಯೇಟರ್ ಬಂದು ಸಿನಿಮಾ ನೋಡಿ. ನನ್ನನ್ನ, ನಮ್ಮ ಭರತನ ಪ್ರೊಡ್ಯೂಸರ್, ನಮ್ಮ ಭರತ್ ಕೂಡ ಬ್ಯಾನರ್ನ ಬೆಳೆಸಿ ಒಂದಷ್ಟು ಸಿನಿಮಾ ಬರ್ತವೆ, ಒಳ್ಳೆ ಸಿನಿಮಾ ಬರ್ತವೆ, ಅದಂತೂ ಗ್ಯಾರಂಟಿ. ಯಾಕಂದ್ರೆ ಅವರು ಎಷ್ಟು ಕತೆ ರಿಜೆಕ್ಟ್ ಮಾಡ್ತಾರೆ ಅನ್ನೋದು ನನಗೆ. ಸರ್, ಸಿನಿಮಾ ಜೊತೆಗೆ ನಿಮ್ದು ಬೇರೆ ಏನೇನು ಕೆಲಸ? ರಿಯಲ್ ಎಸ್ಟೇಟ್
ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟು ಕಂಪ್ಲೀಟ್. ಸಿನಿಮಾ ಒಂದು ಪ್ಯಾಷನ್. ಓಕೆ ಸರ್, ಈಗ ಅವಾಗಲಿಂದ ಸಿನಿಮಾ ಹೇಳಿದ್ ನಾನು 2014 ಮಾಡಿದ್ದೀನಿ. 2014 5 ದಿವಸ ಫೋಟೋ ಶೂಟ್ ಮಾಡಿದ್ರಲ್ಲ, ಅದರಲ್ಲಿ ನಾನು ಒಂದು ಕಾಮಿಡಿ ಕ್ಯಾರೆಕ್ಟರ್, ಹೀರೋ ಎಲ್ಲ ಹೇಳೋದು ಬೇಡ. ಆ ಟೈಮಲ್ಲೇ 2014 ಹೈದರಾಬಾದಿಂದ ಕರೆಸಿ ಕ್ಯಾಮ್ರಾಮನ್ನ ಕರೆಸಿ, ಅದೊಂದು ಗಿಂಬಲ್ ಬೇರೆ ತರದ್ದೆಲ್ಲ ಇತ್ತು ಅವಾಗ, ಜೂಮ್ ಲೆನ್ಸ್ ಅದೆಲ್ಲ ಅಲ್ಲಿಂದ ತರಿಸಿ ಒಂದು ಕ್ಯಾರವೆನ್ ಎಲ್ಲ ಇಟ್ಕೊಂಡು ಇಲ್ಲಿ ಬೂತ್ ಬಂಗ್ಲೆ ಇತ್ತಲ್ಲ, ಅಲ್ಲಿ ಫೋಟೋ ಶೂಟೇ 5 ದಿನ ಮಾಡಿಸಿದ್ರು, ಬರೀ ಫೋಟೋ ಶೂಟು. ಹಂಗೆ ಅವ್ರು ಯಾವ್ದು ಕಾಂಪ್ರಮೈಸ್ ಆಗಲ್ಲ. ಆಮೇಲೆ ಸಿನಿಮಾ ಶೂಟ್ ಆಯ್ತು, ಒಂದು 15-20 ದಿನ ಶೂಟ್ ಆಯ್ತು. ನಾನೊಂದು ಕ್ಯಾರೆಕ್ಟರ್ ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಗೆ ಅನ್ಸೋದು. ಒಂದ್ಸಲ ಬಂದ್ಬಿಟ್ಟು ಅಣ್ಣ ನೋಡಿದ್ರು ಏನೇನಾಗಿದೆ ಅಂತ, ನೋಡ್ತೀನಿ ಎಡಿಟಿಂಗ್ ಹತ್ರ ಅಂತ ನೋಡ್ಬಿಟ್ಟು, ಇಲ್ಲ ನನ್ಗೆ ಇಷ್ಟ ಆಗಿಲ್ಲ, ದುಡ್ಡು ನಂತಾನೆ ಹೋಗೋದು, ಸಿನಿಮಾ ನಿಲ್ಲಿಸ್ಬಿಡಿ ಬೇಡ ನನ್ಗಿದು ಅಂತ. ಅದ್ರೆ ಕಾಂಪ್ರಮೈಸ್ ಆಗಲ್ಲ ಅವ್ರು. ಇಲ್ಲ ಸರ್, ಟೆಕ್ನಿಕಲಿ ಟೀಸರ್ ರಿಲೀಸ್ ಮಾಡಿರೋದೆಲ್ಲ ನೋಡಿದ್ರು ಕೂಡ, ಟೀಸರು ಸಾಂಗ್ಸು ರಿಲೀಸ್ ಆಗಿದೆ. ನಾನು ಆ ಟೈಮಲ್ಲಿ ನಮ್ದು ಆ ರೇಂಜ್ ಮೂವಿ ಇಲ್ಲ, ನಮ್ಮ ರೇಂಜಲ್ಲಿ ಮೂವಿಗೆ ನಾವು ಚೆನ್ನಾಗಿ ಮಾಡಿದ್ವಿ. ಸೊ ಯಾವುದೇ ಪ್ರೊಡ್ಯೂಸರ್ ಸಹ ಸಿನಿಮಾ ಪ್ಯಾಷನ್ ಇಟ್ಕೊಂಡು ಬಂದಾಗ ಅವ್ರಿಗೂ ಇಷ್ಟ ಇರುತ್ತೆ ದೊಡ್ಡ ಸ್ಟಾರ್ಗೂ ಏನೋ ಪ್ರೊಡ್ಯೂಸ್ ಮಾಡಬೇಕು ಅಂತ. ಸೊ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಯಾರ್ಯಾರಿದೆ? ಇದಾರೆ ಬರೋದು ನಮ್ಮ ಕನ್ನಡದಲ್ಲಿ ಎಲ್ಲ ಗೊತ್ತಿರೋದೆ, ಎಲ್ಲರಿಗೂ ಮಾಡ್ಬೇಕನ್ನೋದಿದೆ. ಟೈಮ್ ಬರಲಿ ಬರೋದು, ಅದನ್ನು ಹೇಳ್ತೀನಿ, ಮಾಡ್ತೀರಿ. ನಾವು ಸಿನಿಮಾ ವರ್ಷಕ್ಕೊಂದು ಸಿನಿಮಾ ಮಾಡ್ಕೊಂಡೇ ಹೋಗ್ತೀರಿ ಇಲ್ಲಿಂದ. ಈಗ ಇಲ್ಲಿಂದ ಆದಮೇಲೆ 3-4 ತಿಂಗಳಲ್ಲಿ ಇನ್ನೊಂದು ಸಿನಿಮಾ ರಿಲೀಸ್ ಮಾಡ್ತೀವಿ, ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಿ. ನೆಕ್ಸ್ಟ್ ಇವರು ಸ್ಟಾರ್ ತಾನೇ, ಒಂದು ಲೆಕ್ಕ ಇವರು, ನಮ್ಮ ಕೆಂಪೇಗೌಡರು ಒಂದು ಸ್ಟಾರ್. ಇವಾಗ ಇಂಡಸ್ಟ್ರಿಯಲ್ಲಿ ನಾವು ಕತ್ಲೆ ಸಿನಿಮಾ ಮಾಡ್ಬೇಕಾದ್ರೆ ಇಲ್ಲ ಕೆಂಪೇಗೌಡರಿಗೆ ಮಾಡ್ಬಿಟ್ರು, ಭರತ್ಗೌಡರು ಇನ್ನು ಬೇರೆಯವ್ರು ಮಾಡ್ಬೋದಾಯ್ತು, ಅವ್ರು ಖರ್ಚು ಮಾಡಿದ್ರು, ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ಅವ್ರ ಬಾಯಿ ಮುಚ್ಚಕ್ಕೆ ಸೀತಾಭರಣ ಮಾಡಿದ್ರು. 2ನೇ ಸಿನಿಮಾಗೂ ನೀನೇ ಹೀರೋ ಮಾಡಿ, ಯಾಕೆ ಒಳ್ಳೆ ಆ್ಯಕ್ಟಿಂಗ್ ಮಾಡ್ತೀವಿ. ಈ ಸಿನಿಮಾದಲ್ಲಿ ನೀವು ಆ್ಯಕ್ಟಿಂಗ್ ನೋಡ್ಬೇಕು, ಅವ್ರದ್ದು ಅಳು ಬರುತ್ತೆ. ಲಾಸ್ಟ್ ಕ್ಲೈಮ್ಯಾಕ್ಸಿನಲ್ಲಾಗಲಿ ಇಂಟರ್ವಲ್ಲಲ್ಲಾಗಲಿ ತುಂಬ ಚೆನ್ನಾಗಿ ಮಾಡಿದ್ರು. ಇನ್ನು ಹೀರೋಯಿನ್ ಇಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಡೈರೆಕ್ಟ್ರು ಅವ್ರು ಹೇಳಿದ ತಕ್ಕಂಗೆ ಎಲ್ಲನೂ ಏನು ಹೇಳಿದ್ರು ಅದನ್ನೇ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ. ಓಕೆ ಮ್ಯಾಮ್, ನೀವು ಆ್ಯಕ್ಟ್ ಮಾಡಿರೋ ಪೋರ್ಷನ್ಸಲ್ಲೇ ನಿಮ್ಮದು ಬೆಸ್ಟ್ ಸೀನ್ ಅಂದರೆ ಯಾವುದು? ಜನಕ್ಕೆ ತುಂಬ ನಾಟೋ ಅಂತ ಸೀನ್ ಇಷ್ಟ ಆಗ್ಬೋದು ಅಂತ ಹೇಳೋದು. ಎಲ್ಲ ಇಷ್ಟ ಆಗುತ್ತೆ, ಎಲ್ಲ ಸೀನ್ಗಳು ತುಂಬ ಚೆನ್ನಾಗಿ ಅಲ್ಲ, ಅದ್ರಲ್ಲಿ ಬೆಸ್ಟ್ ಇಷ್ಟ. ನಿಮಗೆ ಬೆಸ್ಟ್ ಯಾವುದು? ಕ್ಲೈಮ್ಯಾಕ್ಸ್ ಸೀನ್ ಹೇಳ್ಬೋದು. ಕ್ಲೈಮ್ಯಾಕ್ಸ್ ಸೀನ್ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲ ಕ್ಲೈಮ್ಯಾಕ್ಸ್ ನೀವು ಇದನ್ನ ಹೋಗಿ ನೀವು ಹರೀಶ್ ರಾಜ್ ಕೇಳಿದ್ರು, ಹರೀಶ್ ರಾಜ್ ಅವರು ಅವರನ್ನು ಕ್ಲೈಮ್ಯಾಕ್ಸ್ ಅಂತಾರೆ, ಕರಿಸುಬ್ಬ ಕೇಳಿದ್ರು ಕ್ಲೈಮ್ಯಾಕ್ಸ್ ಅಂತಾರೆ, ನಾನು ಕೇಳೋದು ಕ್ಲೈಮ್ಯಾಕ್ಸ್, ಡೈರೆಕ್ಟರ್ ಕೇಳೋದು ಕ್ಲೈಮ್ಯಾಕ್ಸ್. ಚಿತ್ರದಲ್ಲಿ ಅಷ್ಟು ಸೀನು ತುಂಬಾ ಚೆನ್ನಾಗಿದೆ. ಇಡೀ ಕತೆ ಚೆನ್ನಾಗಿರೋದ್ರಿಂದನೇ ನಾನು ಒಂದು ರಿಸ್ಕ್ ತಗೊಂಡು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದು. ಅಣ್ಣ ಅಷ್ಟು ಬಜೆಟ್ ಹಾಕಿರೋದು. ಸಿನಿಮಾ ಓವರ್ ಆಲ್ ಚೆನ್ನಾಗಿದೆ. ಇಂಟ್ರೋಲ್ ಮೇಲೆ ನಿಮ್ಗೆ ಟ್ವಿಸ್ಟ್ಗಳು ಶುರುವಾಗುತ್ತೆ. ಕ್ಲೈಮ್ಯಾಕ್ಸ್ ಒಳ್ಳೆ ನೆಗಿತಾರೆ. ಕಾಮಿಡಿ ಕೆಂಪೇಗೌಡ ನೋಡ್ತಾರೆ, ಕಾಮಿಡಿ ಕೆಂಪೇಗೌಡ ಆಗ್ಲಿ, ಕಾಮಿಡಿ ಟೆನ್ನಿಸ್ ಕೃಷ್ಣ ಅವರಾಗ್ಲಿ, ಪವನ್ ಆಗ್ಲಿ, ಎಲ್ಲಾರು ಮುಗಿದ್ಮೇಲೆ ಇವ್ರ ಎಮೋಷನಲ್ ಆಕ್ಟಿಂಗ್ ಅಲ್ಲಿಂದ ಚೆನ್ನಾಗಿ 25 ಮಿನಿಟ್ಸ್ ಪ್ರತಿಯೊಬ್ರು ಅಳ್ತಾರೆ. ಹಂಗಿದೆ, ಅದು ಥಿಯೇಟರ್ಲ್ಲೇ ಗೊತ್ತಾಗುತ್ತೆ. ಫೆಬ್ರವರಿ 6th. ಸರ್, ಅಷ್ಟು ಸೀನಿಯರ್ ಆಕ್ಟರ್ ಇರೋದ್ರಿಂದ ಯಾರ ಪೋರ್ಷನ್ಸ್ ನಿಮ್ದು ಕಾಮಿಡಿ ಸೀನ್ಗಳು ಜಾಸ್ತಿ ಇದೆ? ತಬಲಾ ರಾಣಿ ಅವ್ರ ಜೊತೆ ತುಂಬಾ ಇಡೀ ಸಿನಿಮಾ ಕ್ಯಾರಿ ಆಗುತ್ತೆ. ಇವರು ಟ್ರಾವೆಲ್ ಇವರು ಆಗ್ತಾರೆ. ನಮ್ಮ ಟೀಮ್ ಪವನ್ ಅವರು, ಹರೀಶ್ ರಾಜ್ ಅವರು, ಹೀರೋಯಿನ್ ಕರಿಸುಬ್ಬು ಅವರು, ಎಲ್ಲರೂ ಟ್ರಾವೆಲ್. ಉಮೇಶ್ ಅಣ್ಣ ನಮ್ ಬೀರದವ್ರು ಮಾಡಿಸ್ಲೇಬೇಕು ಅಂತ ಅವ್ರದಂತ ಕ್ಯಾರೆಕ್ಟರ್, ಅಂದ್ರೆ ಒಂದು ಚಿಕ್ಕ ಕ್ಯಾರೆಕ್ಟರ್, ಅವ್ರೆಲ್ಲೋ ಇದ್ದವ್ರನ್ನ ಹೋಗಿ ಕರ್ಕೊಂಡ್ ಬಂದು ನಾವು ಸಿನಿಮಾದಲ್ಲಿ. ಆಮೇಲೆ ಆ ವಿಷಯದಲ್ಲಿ ಅಣ್ಣ ಇಲ್ಲ, ನನಗೆ ಹಳೆ ಆರ್ಟಿಸ್ಟ್ಗಳು ನನ್ಗೆ 2-3 ಜನ ಇರ್ಲೇಬೇಕು ಅಂತ ಪಟ್ಟಿಡಿದ್ರು. ಅವ್ರು ಪ್ಲೇಸ್ಮೆಂಟ್ ಮಾಡ್ಸಿದ್ದು, ಆಮೇಲೆ ಪ್ಲೇಸ್ಮೆಂಟ್ ಬೇರೆ ಬೇರೆ ಪಾತ್ರ ಇತ್ತು. ಇಲ್ಲ, ಹಳೆ ಆರ್ಟಿಸ್ಟ್ಗಳು 1-2-3 ಜನ ಇರ್ಲಿ, ನಮ್ಗೆ ಕಲಾವಿದರು ಮೇನ್ ಕಲಾವಿದರು ಬೇಕು ಅಂತೇಳಿ. ಉಮೇಶ್ ಅವರಾಗ್ಬೋದು, ರಮೇಶ್ ಪಂಡಿತ್ ಅವರಾಗ್ಬೋದು, ಕರಿಸುಬ್ಬು ಅವರು, ಇವ್ರು ಯತಿರಾಜ್ ಅವರಾಗ್ಬೋದು, ಇವರೆಲ್ಲ ಗಣೇಶ್ ರಾವ್ ಅವರು, ಎಲ್ಲ ಒಳ್ಳೊಳ್ಳೆ ಪಾತ್ರಗಳು. ಎಲ್ಲ ಈ ಒಂದ್ ಸೀನ್ ಬಂದೋದ್ರು ನಾವು ಹೊಸಪುರ್ನ ಎಲ್ಲೂ ಹಾಕೊಂಡಿಲ್ಲ. ಹಂಗಂತ ಹೊಸಪುರ್ಗೆ ಅವಕಾಶ ಕೊಡಬಾರ್ದು ಅನ್ನೋದಲ್ಲ, ಕಂಟೆಂಟ್ ಮೂವಿ ಇದಾಗಿರೋದ್ರಿಂದ ಆಕ್ಟಿಂಗ್ ಪ್ರಾಮುಖ್ಯತೆ ಅಷ್ಟಿತ್ತು. ಇಲ್ಲ, ಅದು ಹೊಸಬರ ಲೆಕ್ಕದಲ್ಲಿ ಇದ್ದಾರೆ, ಒಳ್ಳೆ ಮಾಡೋರು ಮಾಡಿದ್ದಾರೆ, ಸಪೋರ್ಟಿಂಗ್ ಪಾತ್ರ ಕ್ಯಾರೆಕ್ಟರ್ ಅಂತ ಬಂದಾಗ ಎಲ್ಲರೂ ಕಲಾವಿದರು. ನಾನು ಹೀರೋ ಅಂತಂದಾಗ ನಾನು ಹೊಸಬಾರ ಇಲ್ಲಿ, ಹಂಗಾಗಿ ಎಲ್ಲರೂ ಬೇಕು ನನಗೆ. ಸರಿ, ನಿಮ್ಮಿಬ್ರು ಕಾಂಬಿನೇಷನ್ ಸಾಂಗ್ ಬಗ್ಗೆ ಹೇಳಿದ್ರೆ ಸರ್? ಸಾಂಗ್ ತುಂಬಾ ಚೆನ್ನಾಗಿ, ನಮ್ಮ ಕಿನ್ನಲ್ ರಾಜ್ ಅವ್ರು ಬರ್ಕೊಟ್ಟು ಸಾಂಗ್. 3 ದಿವಸ ಮಾಡ್ಕೊಂಡ್ ಬಂದಿ ಅಂದ್ರೆ 5 ದಿವಸ ಮಾಡ್ಕೊಂಡು ಇಲ್ಲ, ನನ್ಗೆ ಏನಾಯ್ತು, ಅಣ್ಣ ಏನು ಅಂದ್ರೆ ನಾವು ಡ್ಯಾನ್ಸ್ ಕಲ್ತೋರಲ್ಲ, ನಮ್ ಡ್ಯಾನ್ಸ್ ಬರಲ್ಲ. ಹೀರೋಗಳ ಜೊತೆ ಅಷ್ಟೇ 70-80 ಸಿನಿಮಾ ಮಾಡಿದ್ರು ನಾವು ಹೀರೋಗಳ ಜೊತೆ 2 ಸ್ಟೆಪ್ ಹಾಕ್ಬಿಟ್ಟು ಬಂದ್ಬಿಡ್ತಿದ್ವಿ ಅಷ್ಟೇನೆ. ಅದು ನಮ್ಗೆ ಇದು ಫುಲ್ ಫ್ಲೆಡ್ಜ್ ಆಗಿ ಡ್ಯಾನ್ಸ್ ಅಂತಂದಾಗ ಕೊರಿಯೋಗ್ರಾಫರ್ ಬೇರೆ ಬಜರಂಗಿ ಮೋಹನ್ ಅವ್ರನ್ನ ಕೊಟ್ಟವ್ರೆ. ನಾನೇನ್ ಮಾಡ್ಬೇಕು, ನಾನು ಡ್ಯಾನ್ಸ್ ಅಂದಾಗ ಅದು 2 ಸಾಂಗು ಎಲ್ಲ ಅವರೇ ಮಾಡಿದ್ದಾರೆ.
ಹಿಡಿತು. ಅದಾದ್ಮೇಲೆ ಅವರೇ ಹೇಳಿದ್ರು ಎರಡು ದಿನ ಬಜೆಟ್ ಜಾಸ್ತಿ ಆಯ್ತು, ಎಷ್ಟು ಚೆನ್ನಾಗಾಯ್ತು, ಬಟ್ ಚೆನ್ನಾಗಿ ಅವ್ರ ಕೆಲಸ ಚೆನ್ನಾಗಿ ಆಗ್ಬಿಟ್ರೆ ದುಡ್ಡು ಯೋಚನೆ ಮಾಡಲ್ಲ ಅವರು. ಸಾಕಾದ ಬಂದಿದೆ ಬಿಡಿ ಸಾಂಗ್ ಅಂತ ಇವತ್ತು ಆಡಿಯನ್ಸ್ ಹೇಳ್ತಾ ಇದ್ದಾರೆ. ಅದು ಆನಂದ್ ಆಡಿಯೋಲಿದೆ ಸಾಂಗು, ದಯವಿಟ್ಟು ನೀವು ನೋಡ್ಬೋದು. ಆನಂದ್ ಆಡಿಯೋಲಿದೆ, ಕಟ್ಲೆ ಸಾಂಗ್ ಅಂತ ಹೊಡೆದ್ರೆ ಬಂದ್ಬಿಡುತ್ತೆ. ಸರ್ ಕೊನೆಯದಾಗಿ ಮೂವಿ ಬಗ್ಗೆ ನೀವು ಹೇಳೋದು ಸರ್, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡುವಂಥ ಸಿನಿಮಾ ಕಟ್ಲೆ. ಬಂದು ನೋಡಿ, ಅವರು ಮನೋರಂಜನೆ ಸಮೇತ ಸಂದೇಶನೂ ಸಿಗುತ್ತೆ. ಒಳ್ಳೆ ಮೂವಿ ಮಾಡಿದ್ದೀರಿ, ಎಲ್ಲ ಇಷ್ಟಪಟ್ಟು, ಎಲ್ಲರೂ ಕಷ್ಟದಿಂದಂತೂ ಮಾಡಿಲ್ಲ, ಎಲ್ಲ ಇಷ್ಟಪಟ್ಟು ಮಾಡಿರೋಂಥ ಮೂವಿ. ದಯಮಾಡಿ 6ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಬಂದು ಆಶೀರ್ವಾದ ಮಾಡಬೇಕು ನಿಮ್ಮ ಮೂಲಕ ಕೇಳ್ಬೋದು. ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ನಮಸ್ತೆ ಸರ್, ಚೆನ್ನಾಗಿದ್ದೀನಿ ಸರ್. ಓಕೆ ಸರ್, ಕಟ್ಲೆ ಅಂದರೆ ಮೀನಿಂಗ್ ಏನು ಸರ್ ಫಸ್ಟ್ ಆಫ್ ಆಲ್? ಸರ್ ಇಷ್ಟೊಂದು ನಮ್ಮ ಟೀಮಲ್ಲಿ ಯಾರು ಏನು ಹೇಳಿಲ್ಲ, ಅದು ನಿಮಗೆ ಕೇಳಬೇಕು ಅಂತಾನೆ ನಾನು ಯಾಕಂದ್ರೆ ಅವ್ರೇನೋ ಹೇಳಿರ್ತಾರಲ್ವಾ. ಇಲ್ಲ ಹೇಳಿದ್ರು, ಬಟ್ ನಿಮ್ಮ ವಿಷನ್ ನಿಮ್ಮ ಪ್ರಕಾರ ಹೇಳಿ. ಕಟ್ಲೆ ಅಂದರೆ ಒಂದು ಕಾಲಚಕ್ರದಲ್ಲಿ ಒಂದು ಆಧ್ಯಾತ್ಮಿಕ ಸೈನ್ಸಿಫಿಕಲ್ಲಿ ನಮ್ಮ ಕತೆಗೊಂದು ಇದು ಮಾಡಿಕೊಂಡು ಕಟ್ಲೆ ಅಂತ ಒಂದು ಟೈಟಲ್ ಸೆಟ್ ಮಾಡಿದ್ರೆ ಸಂಸ್ಕೃತವಾಗಿ ಕಟ್ಲೆ ಅಂದರೆ ಅವಧಿ, ಒಂದು ಟೈಮ್ ಪೀರಿಯಡಲ್ಲಿ ಹುಟ್ಟು ಸಾವಿಗಳ ನಡುವೆ ಒಂದು ಚಕ್ರ ಇರ್ತದೆ, ಯಾರು ಕಾಣಲ್ಲ. ಆ ಒಂದು ಚಕ್ರದ ಮೇಲೆ ಕಥೆನ ಬ್ಲೆಂಡ್ ಮಾಡಿಕೊಂಡು ರೆಡಿ ಮಾಡಿದ್ದೀವಿ. ಓಕೆ ಸರ್, ಇದಕ್ಕೆ ಕೆಂಪೇಗೌಡರನ್ನ ಆಯ್ಕೆ ಮಾಡಬೇಕು ಅಂತ ಹೆಂಗೆ ಸರ್? ಕೆಂಪೇಗೌಡರನ್ನ ಆಯ್ಕೆ ಮಾಡ್ಕೋಬೇಕು, ಈಗ ಲಾಸ್ಟಲ್ಲಿ ಕಳಿಸ್ಬಿಟ್ಟು ಒಳ್ಳೆ ಕಮ್ಮಿ ಏನಿಲ್ಲ. ಆ ಕತೆ ಮಾಡಬೇಕಾದ್ರೆ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ತುಂಬ ಜನ ಹೀರೋಗಳ ಹತ್ರ ಹೋಗಿದ್ವಿ. ಒಬ್ಬೊಬ್ಬರು ಒಂದೊಂದು, ಕೆಲವರು ಯಾವ ಥರ ಅಂದರೆ ಅವಾಗೆಲ್ಲ ಫ್ಯಾಕ್ಸಲ್ಲಿ ಕತೆ ಕಳಿಸಿ ಓದ್ಬಿಟ್ಟು ಡೇಟ್ಸ್ಗಳು ಕೊಡ್ತೀನಿ, ಕತೆ ಇಷ್ಟ ಆಗೋದು. ಇನ್ನು ಕೆಲವರು ನಾವಿರೋ ಕಡೆಗೆ ಅವರು ಬರೋದಕ್ಕೆ ರೆಡಿ ಇರಲಿಲ್ಲ, ಮತ್ತು ಔಟ್ ಆಫ್ ಸ್ಟೇಷನ್ ಇತ್ತು. ಇದೆಲ್ಲ ಆದಮೇಲೆ ನಮಗೂ ಅವ್ರಿಗೂ ತುಂಬ ಒಂದು ಒಳ್ಳೆ ಬಾಂಡಿಂಗ್ ಇತ್ತು. ಯಾಕಂದ್ರೆ ಅವ್ರು ಸೀನಿಯರ್ಗಳಪ್ಪ, ನಾವು ಅವ್ರನ್ನೆಲ್ಲ ನೋಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಟೈಮಲ್ಲಿ ವರ್ಕ್ ಮಾಡ್ತಾಯಿದ್ವಿ. ಹಾಗಾಗಿ ಸರಿ ಇವ್ರನ್ನ ಯಾಕೆ ನಾವು ಅಪ್ರೋಚ್ ಮಾಡಬಾರ್ದು ಅಂತ ಫಸ್ಟು ಪ್ರೊಡ್ಯೂಸರ್ ಹತ್ರ ಹೇಳಿದ್ವಿ. ಈ ಥರ ಇದೆ ಸರ್, ನಿಮ್ಮ ಇಷ್ಟ ಕತೆ ಓಕೆ ಮಾಡಿದ್ರೆ ನೋಡಿ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಅವ್ರನ್ನ ಮೀಟ್ ಮಾಡಿ, ಈ ಥರ ಹೊಸ ಸಿನಿಮಾ ಮಾಡಿದ್ದೀನಿ, ಹೊಸ ಕತೆ ಕೇಳಿ ಸ್ವಾಮಿ ಅಂದೆ. ಅವರು ಕೇಳಿದ್ರು, ಕೇಳಾದ್ಮೇಲೆ ತುಂಬ ಇಂಪ್ರೆಸ್ ಆಗಿ ಆವತ್ತೇ ಕಮಿಟ್ ಆಗೋದು. ಆ ಥರ ನಮ್ಮ ನಾಯಕ ನಟರನ್ನ ಟೋಟಲಿ ನಾವು ಕಾಮಿಡಿ ಜನರಿಂದ ಒಂದು ಹೊಸ ಒಂದು ಜನರು ಕರ್ಕೊಂಡ್ಬಂದು ನಿಲ್ಲಿಸಿದ್ದೀವಿ. ಜನ ಅದನ್ನು ನೋಡಿ ಅವ್ರಿಗೆ ಅರಸಿ, ಸಿನಿಮಾಗೂ ಅರಸಿ, ಎಲ್ರಿಗೂ ಇನ್ನೊಂದು ಲೈಫ್ನ ನೀಡಬೇಕು ಅಷ್ಟೇ. ಸರ್ ನೀವು ಡೈರೆಕ್ಟ್ರಿಂದ ಕಲ್ತಂಥದ್ದು? ಡೈರೆಕ್ಟ್ರ್ ಅದೇ ನನಗೆ ನಾನು ಕಾಮಿಡಿಯನ್ನ ಇಷ್ಟು ಸಿನಿಮಾ ಮಾಡಿದ್ರಿಂದ ನಮ್ಗೆ ನಮ್ಮದೇ ಆದಂಥ ಒಂದು ಬಾಡಿ ಲ್ಯಾಂಗ್ವೇಜ್, ನಮ್ಮದೇ ಆದಂಥ ಒಂದು ಫ್ಲೋ, ಅದನ್ನ ಹಂಗೆ ಕ್ಯಾರಿ ಮಾಡ್ಕೊಂಡು ಬಂದಿರ್ತೀವಿ. ಅದನ್ನೆಲ್ಲ ಬಿಟ್ಟು ಮಾಡಿದಂಥ ಪಾತ್ರ ಇದು. ಸೊ ಹಾಗಾಗಿ ನಾನೆಲ್ಲೋ ಒಂದು ಕಡೆ ಆ ಜಾನರ್ ನಮ್ಮ ಮೊದಲುದೇನೋ ಒಂದು ಬಾಡಿ ಲ್ಯಾಂಗ್ವೇಜ್ ಬಂದರೆ ಟಕ್ ಅಂತ ಒಂದು ಹೇಳೋರು, ಇಲ್ಲ ಸರ್ ನೀವು ಅಂತ. ಆಮೇಲೆ ಸೀನ್ ಟು ಸೀನ್ ತುಂಬ ಅದ್ಭುತವಾಗಿ ಹೇಳೋರು ಡೈರೆಕ್ಟ್ರು. ಹಾಗಾಗಿ ನಾನು ಅದು ಫುಲ್ ಪ್ರಿಪೇರ್ ಆಗೇ ಮಾಡಿದಂಥದ್ದು. ಎಲ್ಲೂ ಏನೂ ತೊಂದರೆ ಆಗಲಿಲ್ಲ. ಡೈರೆಕ್ಟ್ರು ತುಂಬ ಚೆನ್ನಾಗಿ ಅದು ಇಡೀ ಸಿನಿಮಾ, ಡೈರೆಕ್ಟರ್ ಆಗಲಿ ರೈಟರ್ ಆಗಲಿ ಫಸ್ಟ್ ಅವ್ರು ಸಿನಿಮಾ ನೋಡ್ಬಿಟ್ಟಿರ್ತಾರೆ ಹಿಂಗೆ ಬರಬೇಕು ಅಂತ. ಸೊ ಅಷ್ಟು ಚೆನ್ನಾಗಿ ಅವ್ರು ಹೇಳ್ಕೊಟ್ರು, ಅದನ್ನು ನಾನು ಕೆಲಸ ಮಾಡ್ತಾ ಹೋದೆ. ಸೊ ಇವತ್ತು ತುಂಬ ಚೆನ್ನಾಗಿ ಆಗಿದೆ ಕಟ್ಲೆ. ಸರ್ ಓವರಾಲ್ ನಿಮ್ಮ ಜರ್ನಿಲೇ ಸ್ಟಾರ್ಟಿಂಗ್ ನೀವು ಇಂಡಸ್ಟ್ರಿ ಎಂಟರ್ ಆದಾಗಿಂದ ಅಲ್ಲಿಂದ ಇಲ್ಲಿವರೆಗೆ ನಿಮ್ಮ ಜರ್ನಿನ ನೆನೆಸ್ಕೊಂಡ್ರೆ ಹೇಗೆ ಅನ್ಸುತ್ತೆ ಸರ್? ಸ್ಟಾರ್ಟಿಂಗ್ ಒಬ್ಬರು ಕಾಮಿಡಿ ಆ್ಯಕ್ಟ್ರಾಗಿ ಬಂದ್ರಿ, ಒಂದು ರಿಯಾಲಿಟಿ ಶೋಗಳಲ್ಲೆಲ್ಲ ರಂಜಿಸ್ತಾ ಇದ್ರಿ. ಅದೇ ಅದನ್ನ ಹೇಳಕ್ ಶುರು ಮಾಡಿದ್ರೆ 2 hours ಆಗುತ್ತೆ. ಯಾಕೆಂದ್ರೆ ನಮ್ಮ ಜರ್ನಿ ಸಾಮಾನ್ಯವಾದ ಜರ್ನಿ ಅಲ್ಲ. ನಾವು ಏನೋ ಈಗ ನಮ್ಮ ಮನೇಲಿ ಯಾರೋ ಪ್ರೊಡ್ಯೂಸರ್ ಅಥವಾ ಸಿನಿಮಾ ಬ್ಯಾಕ್ ಡ್ರಾಪು ಅಥವಾ ನಮ್ಮ ಅಪ್ಪ ಆ್ಯಕ್ಟ್ರು ಇವೆಲ್ಲ ಏನೂ ಇಲ್ಲದೇನೆ ನಾವು ಮಂಡ್ಯದಿಂದ ಒಂದು ಚಿಕ್ಕ ಗ್ರಾಮ, ಮಡವಿನಹಳ್ಳಿ ಅಂತ ಒಂದು ಗ್ರಾಮ ಮಂಡ್ಯದ ಹತ್ರ, ಆ ಸಣ್ಣ ಹಳ್ಳಿಯಿಂದ ಬಂದು ಇಲ್ಲಿ ಡ್ರಾಮಾಗಳು ಮಾಡ್ಕೊಂಡು, ಸೀರಿಯಲ್ ಮಾಡ್ಕೊಂಡು, ಸಿನಿಮಾಗಳು ಮಾಡ್ಕೊಂಡು, ಇದು ಸಾಮಾನ್ಯವಾದ್ದಲ್ಲ. ಅದ್ರ ಕಷ್ಟ ಏನು ಅಂತ ನನಗೆ ಗೊತ್ತಿದೆ. ಅದು ಹಿಂಗೆ ಏನೇನು ಎಲ್ಲೆಲ್ಲಿ ಇಟ್ಟಾಗ ಏನೇನು ಆಯಿತು ಅಂತ. ಏನಪ್ಪ ಅಂದ್ರೆ ಫೈನಲಿ ನನಗೆ ನಮ್ಮ ಆಡಿಯನ್ಸ್ ನಿಜವಾಗ್ಲೂ ಕಷ್ಟಪಟ್ಟವ್ರನ್ನ, ಒಂಚೂರು ಟ್ಯಾಲೆಂಟ್ ಇರೋರನ್ನ ಬೆಳೆಸ್ತಾನೆ ಬಂದಿದ್ದಾರೆ. ಹಂಗೆ ನಮಗೂ ಒಂಚೂರು ಚಪ್ಪಾಳೆ ತಟ್ತಾ ಬಂದರು. ನಾವು ಸಣ್ಣ ಪುಟ್ಟ ಹೆಜ್ಜೆ ಇಟ್ಕೊಂಡೆ 80 ಪಿಕ್ಚರ್ ಮಾಡ್ಬಿಟ್ಟೆ ನಾವು. ಅಲ್ಲಿಂದ ಒಂದು ಸಿನಿಮಾ ಈಗ ಹೀರೋ ಆಗಿರೋದು, ಇದನ್ನು ಅವರು ಚಪ್ಪಾಳೆ ತಟ್ತಾರೆ, ಬೆಳೆಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಓಕೆ ಸರ್, ಈಗಿನ ಕಾಮಿಡಿ ಆ್ಯಕ್ಟರ್ಗಳು ಸರ್ ಎಲ್ಲ ಹೀರೋ ಆಗಿ ಲಾಂಚ್ ಆಗ್ತಾ ಶುರು ಮಾಡಿದ್ರು. ನಿಮ್ಮ ಸ್ವಂತ ಗೆಳೆಯ ಚಿಕ್ಕಣ್ಣವರು ಆದರು ಉಪಾಧ್ಯಕ್ಷ, ಈಗ ಕಂಟಿನ್ಯೂಸ್ ಅವರು ಬ್ಯಾಕ್ ಟು ಬ್ಯಾಕ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ಇಲ್ಲ, ಒಂದೊಂದು ಚೇಂಜ್ ಓವರ್ ಬೇಕು, ಬಟ್ ನಮ್ಗಳಿಗೆ ಭಯ ಇರುತ್ತೆ. ನನಗಾಗ್ಲಿ, ಚಿಕ್ಕಣ್ಣಂಗಾಗ್ಲಿ, ನಮ್ಮ ಶಿವರಾಜಪೇಟೆಗಾಗ್ಲಿ, ನಮ್ಮ ಧರ್ಮ ಅವರು ಹೀರೋ ಆದ್ರು, ರಾಜಯೋಗ ಅಂತೆಲ್ಲ ನಾವುಗಳೆಲ್ಲ ಸಿಕ್ತಾಗ ನಾವು ಅದೇ ಮಾತಾಡ್ಕೊಂಡಿರ್ತೀವಿ. ಒಂದ್ಸತಿ ನಾವು ತಪ್ಪು ಮಾಡ್ಬಿಟ್ಟು ಹೀರೋ ಆಗಬಾರ್ದಾಗಿತ್ತ ಅನ್ಕೋತೀವಿ. ಯಾಕೆಂದ್ರೆ ಹೀರೋ ಆದಾಗ ಒಂಚೂರು ಖಾಲಿಯಾಗಿರ್ತೀವಿ. ಕೆಲವೊಂದು ಏನಾಗುತ್ತೆ, ಈಗ ನಮ್ಮ ಪ್ರೊಡ್ಯೂಸರ್ ಅಷ್ಟು ಕೋಟಿಗಟ್ಟಲೆ ದುಡ್ಡು ನನ್ನ ಮೇಲೆ ಹಾಕಿದ್ದಾರೆ, ನಾನು ಮತ್ತೆ ಸಣ್ಣ ಕ್ಯಾರೆಕ್ಟರ್ ಮಾಡಬೇಕಾ ಅಂತ ನಮಗೆ ಅನಿಸುತ್ತೆ. ಆಗ ನಾವು ಹೋಗಲ್ವೋ, ಅಥವಾ ಇಲ್ಲಿ ಯಾವುದೋ ನಮ್ಮದೇ ಆದಂಥ ಒಂದು ಕಮಿಟ್ಮೆಂಟ್ಸ್ಗಳು ಇಷ್ಟಿರುತ್ತೆ. ಆಗ ಆರಾಮಾಗಿ ಇದ್ವಲ್ಲಪ್ಪ, ನಾವು ಒಂದಷ್ಟು ಸಿನಿಮಾಗಳು ಮಾಡ್ಕೊಂಡು ನಾವು ಹೆಂಗಿದ್ದವ್ರು, ನಾವು ಆರಾಮಾಗಿ ಹೋಗ್ತಿದ್ದೋ,
ಮೇಕಪ್ ಹಾಕೋತಿದ್ದೋ, ಕಾಸ್ಟ್ಯೂಮ್ ಹಾಕೋತಿದ್ವಿ, ಸೀನ್ ಮಾಡ್ತಿದ್ವಿ. ಫ್ರೀ ಇದ್ರೆ ನಾವು ಹೀರೋಗಳು ಕಾಮಿಡಿಯನ್ಸ್ ಆಟ್ಲೆ ಹೊಡಿತಿದ್ವಿ. ಸಂಜೆ ಮೇಕಪ್ ತೆಗೆದ ತಕ್ಷಣ ಎಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಬಾಪ ಇಲ್ಲಿ ಕನ್ವಿನ್ಸ್ ಕೊಡು ಅಂತ ಇಸ್ಕೊತಿದ್ವಿ. ಇನ್ನೊಬ್ರಿಗೆ ಕರೆದ್ಬಿಟ್ಟು ಪೇಮೆಂಟು ಸರ್ ನೆಕ್ಸ್ಟ್ ಹಾಕ್ಬಿಡಿ ಸರ್ ಅಂದ್ಬಿಟ್ಟು ಹೋಗ್ಬಿಡ್ತಿದ್ವಿ. ಇಷ್ಟೇ ಮಾಡ್ತಿದ್ವಿ ನಾವು. ಸೊ ಇಲ್ಲಿ ಹಂಗಲ್ಲ, ಹೀರೋ ಅಂದ ತಕ್ಷಣ ಬೇರೆ ಜವಾಬ್ದಾರಿ ದೊಡ್ಡದಾಗುತ್ತೆ. ಆಮೇಲೆ ಕಮರ್ಷಿಯಲ್ ಆಗು ನಮಗೆ ಬೇರೆ ನಾವು ಯಾವುದು ಮಾಡದೇ ಇದ್ದಾಗ ಒಂಚೂರು ಹಿಂಗೆ ಆಗ್ತೀವಿ, ಅದನ್ನ ನಾವು ಮಾತಾಡ್ಕೊತಿರ್ತೀವಿ ನಾವು ಸಿಕ್ತಾಗೆಲ್ರು. ಹಂಗಾಗಿ ಆಮೇಲೆ ಚೇಂಜ್ ಓವರ್ ಬೇಕು, ಒಂದೇ ಅಲ್ವಲ್ಲ. ಈಗ ನಮ್ಮನ್ನು ಜನ ತಗೋತಾರೆ ಅಂತ ಗೊತ್ತಾಗ್ಬೇಕಲ್ಲ. ಈಗ ನೋಡಿ ಚಿಕ್ಕಣ್ಣವ್ರು ತಗೊಂಡ್ರು ಉಪಾಧ್ಯಕ್ಷ, ಹಾಗಾಗಿ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಕಂಟೆಂಟ್ ಇರೋ ಮೂವಿ, ಒಂದು ಟ್ಯಾಲೆಂಟ್ ಇರೋ ವ್ಯಕ್ತಿನ ಬೆಳೆಸ್ತಾರೆ. ಅದು ಗಿಲ್ಲಿನೂ ಗೆಲ್ಸಿದ್ರು ಬಿಗ್ ಬಾಸ್ ಅಲ್ಲಿ. ಸೊ ನಮ್ಮ ಆಡಿಯನ್ಸ್ ಏನ್ ನಿಮ್ಮ ಊರನೇ ದಡ್ರಲ್ಲ ಆಡಿಯನ್ಸ್, ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನು ತಗೋತಾರೆ, ಒಂದು ಟ್ಯಾಲೆಂಟ್ ಇರೋ ವ್ಯಕ್ತಿನೂ ಬೆಳೆಸ್ತಾರೆ. ಸೊ ಆ ವಿಷಯದಲ್ಲಿ ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿದೆ. ಆಮೇಲೆ ನಾನು ಇಲ್ಲಿವರೆಗೂ ಬೆಳೆಸಿದ್ದಾರೆ, ಮುಂದಕ್ಕೂ ಬೆಳೆಸ್ತಾರೆ. ಇದರಲ್ಲಿ ಆಡಿಯನ್ಸ್ ಒಂಥರ ಮಿಸ್ ಮಾಡ್ಕೋತಾರೆ ಅನ್ಸುತ್ತೆ. ನಿಮ್ದು ಕುರಿ ಪ್ರತಾಪ್, ಚಿಕ್ಕಣ್ಣ ಅವ್ರದ್ದು ಕಾಮಿಡಿ ಟೈಮಿಂಗ್ ಬರ್ತಾ ಇತ್ತಲ್ಲ. ಇಲ್ಲ, ಅವ್ರಿಗೆ ಯಾವುದನ್ನು ನಾವು ಮಿಸ್ ಮಾಡಕ್ ಬಿಡಲ್ಲ. ಯಾಕೆಂದ್ರೆ ನಮ್ಮನ್ನ ನಂಬ್ಕೊಂಡು ಅವ್ರು ಕಟ್ಲಾಗಿ ಬಂದ್ರೆ ಕೆಂಪೇಗೌಡ ಕಾಮಿಡಿ ಮಾಡಲ್ಲ ಅಂತ ಏನಿಲ್ಲ, ಕಾಮಿಡಿ ಸೀನು ಇದೆ. ಅವ್ರಿಗೆ ಬೇಕಾದಂಥದ್ದು ಇದ್ದೇ ಇರುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತಲ್ಲ ನಮ್ಮ ಆಡಿಯನ್ಸ್ ಪಲ್ಸ್ ಏನು ಅಂತ. ನಾವೆಲ್ಲ ಅವಳಲ್ಲಿ ವೆಂಕಟೇಶ್ವರ ಥಿಯೇಟ್ರಲ್ಲಿ ಬಾಲ್ಕನಿಗೆ ಹೋಗ್ದೇನೆ ಕೆಳಗೆ ಕೂತ್ಕೊಂಡು ಸಿನಿಮಾ ನೋಡ್ತಿದ್ವಿ. ಯಾಕೆಂದ್ರೆ ಆಡಿಯನ್ಸ್ ಎಲ್ಲಿ ನಗ್ತಾರೆ, ಯಾವ ಡೈಲಾಗಿಗೆ ನಗ್ತಾರೆ, ಆಡಿಯನ್ಸ್ ಪಲ್ಸ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಓದಾಡ್ತಿದ್ವಿ. ಹಂಗಾಗಿ ನಮ್ಗೆ ಗೊತ್ತು ಅವ್ರಿಗೆ ಏನ್ ಬೇಕೋ ಅದಿದೆ. ಕಟ್ಲೆಲ್ಲೂ ಇದೆ. ಕಟ್ಲೆ ಒಂದು ಒಳ್ಳೆ ಕಂಟೆಂಟ್ ಮೂವಿ, ಸೈಕಾಲಜಿಕಲ್ ಥ್ರಿಲ್ಲರು, ಸಸ್ಪೆನ್ಸ್, ಒಂದು ಸಣ್ಣ ಹಾರರು ಇದ್ರೂ ಕಾಮಿಡಿನೂ ಇದೆ. ಯಾವುದು ಒಂದು ಪ್ಯೂರ್ ಲವ್ ಸ್ಟೋರಿ, ಎಲ್ಲಾನು ಒಂದು ಪ್ಯಾಕೇಜ್ ಇರುವಂತ ಮೂವಿ ನಮ್ಮ ಕಟ್ಲೆ. ಮ್ಯಾಮ್, ಓವರಾಲ್ ಮೂವಿಲಿ ನಿಮಗೆ ಮೋಸ್ಟ್ ಫನ್ನಿಯಸ್ಟ್ ಸೀನು ಅಥವಾ ಸ್ಕ್ಯಾರಿ ಆಗಿದ್ದು ಏನಾರ ಇದೆಯಾ? ಫನ್ನಿಯೆಸ್ಟ್ ಅಂದರೆ ಎಲ್ಲ ಕಾಮಿಡಿನೇ, ಆರ್ಟಿಸ್ಟ್ಗಳೇ ದಂಡೆ ಇದೆ. ಸೀನಲ್ಲಿ ಆಗಿರ್ಬೋದು, ಸೀನಿಂದ ಆಚೆ ಆಗಿರ್ಬೋದು, ಅಷ್ಟೇ ಚೆನ್ನಾಗಿತ್ತು. ಅವರೊಂಥರ ಎಲ್ಲ ಟ್ಯಾಲೆಂಟೆಡ್, ಇವ್ರು ಹೇಳ್ದಂಗೆ ಎಲ್ಲ ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಹಾಗೆ ಪ್ಯಾಷನೇಟ್ ಇರೋ ಪ್ರೊಡ್ಯೂಸರು, ಈ ಥರ ಒಂದು ಟೀಮ್ ಸಿಗೋಕ್ಕೆ ನಿಜವಾಗ್ಲೂ ಒಳ್ಳೇದು, ಚೆನ್ನಾಗೇ ಇತ್ತು. ಅದರಲ್ಲಿ ಎಕ್ಸ್ಪೀರಿಯನ್ಸ್ ವೈಸ್ ಹೇಳ್ಬೇಕಂತಂದರೆ ತುಂಬ ಕಲ್ತಿದ್ದೀನಿ ನಾನು ಈ ಮೂವಿಯಿಂದ. ನಿಮಗೆ ಕಷ್ಟ ಆಗಿದ್ದು ಸೀಕ್ವೆನ್ಸ್ಗಳು ಯಾವ್ದಾರು ಇತ್ತಾ? ಅದು ಶೂಟ್ ಮಾಡಕ್ ಆಗ್ತಾ ಇಲ್ಲ ಅಂತ ಏನಾದ್ರು ಕಷ್ಟ ಆಗ್ತಿದ್ದು? ಶೂಟ್ ಅಂದರೆ ನೀವು ಹೇಳ್ದಂಗೆ ಅಲ್ಲಿ ಸ್ವಲ್ಪ ದೂರ ಎಲ್ಲ ಹೋಗಿದ್ವಿ ನಾವು, ಒಂದು 10 days 15 days ಅಲ್ಲೇ ಕಾಲ ಕಳೀತಾ ಇದ್ವಿ. ಸೊ ಅಲ್ಲಿ ಸ್ವಲ್ಪ ಅಂದರೆ ನಾವು ಹೋಗೋಕ್ಕೆ ಬರೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ಯಾಕೆಂದರೆ ಲೊಕೇಶನ್ಗಳು ಆ ಥರ ಇತ್ತು ನಮಗೆ. ಆಮೇಲೆ ಯಾವುದ್ರಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ದೆ ಇವ್ರು ಅಲ್ಲೇ ಶೂಟ್ ಮಾಡೋಣ ಚೆನ್ನಾಗಿದೆ ಅಂದ್ಕೊಂಡಿಲ್ಲ. ಅದರಲ್ಲಿ ಸ್ವಲ್ಪ ಕಷ್ಟಗಳೆಲ್ಲ ಇದ್ದರೂ ಚೆನ್ನಾಗಿ ಬಂದಿದೆ. ನಾವು ಇವಾಗ ನೋಡ್ಬೋದು, ಸೀನ್ಗಳು ನೋಡ್ಬೋದು, ಸಾಂಗ್ಗಳು ನೋಡ್ಬೋದು, ಚೆನ್ನಾಗಿ ಅನಿಸುತ್ತೆ ಕಷ್ಟಪಟ್ಟಿರೋದಕ್ಕೂ ಒಂದು ಇದೆಯಲ್ಲ ಅಂತ. ಓಕೆ ಸರ್, ನಿಮಗೆ ಹೇಗೆ ಅನಿಸ್ತಾರೆ ಎಕ್ಸ್ಪೀರಿಯನ್ಸ್ ಓವರಾಲ್? ಅಷ್ಟೊಂದು ಸೀನಿಯರ್ ಆ್ಯಕ್ಟರ್ಗಳನ್ನ ಹ್ಯಾಂಡಲ್ ಮಾಡಿರ್ಬೋದು, ಆಮೇಲೆ ಪ್ರೊಡ್ಯೂಸರ್ಸ್ ಅವ್ರ ಬಗ್ಗೆ ಹೇಳಿ ಸರ್. ಎಷ್ಟು ಜನ ಕಷ್ಟ ಆ ಥರ ಅದೃಷ್ಟ ಹೌದು. ಟೋಟಲ್ ಇಂಡಸ್ಟ್ರಿಯಲ್ಲಿರೋ ಅವ್ರನ್ನ ಅಷ್ಟು ಒಂದು ಬಲ್ಕೆ ಬಂದು ನಮ್ಮ ಸಿನಿಮಾದಲ್ಲಿ ಅವರೆಲ್ಲ ಹ್ಯಾಂಡಲ್ ಮಾಡಿದ್ದು ಅಷ್ಟೇ, ನಮ್ಗೆ ಅಷ್ಟೇ ಖುಷಿ ಇದೆ. ನನಗೊಂದು ಹೊಸ ಎಕ್ಸ್ಪೀರಿಯನ್ಸ್. ನಮ್ಮ ಉಮೇಶ್ ನಮ್ಮ ಜೊತೆಲಿಲ್ಲ, ಬಟ್ ಅವ್ರ ಜೊತೆಲಿ ಕಳೆದಿರೋ ಒಂದು ಸುಂದರವಾದ ಒಂದು ಕ್ಷಣಗಳು ನಮ್ಮ ಜೊತೆಲಿದ್ದಾವೆ. ಮತ್ತು ದೊಡ್ಡ ದೊಡ್ಡ ಸೀನಿಯರ್ ಆರ್ಟಿಸ್ಟ್ ಇರೋದ್ರಿಂದ ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಮತ್ತು ನಾವು ಶೂಟ್ ಮಾಡಿದ್ದೆಲ್ಲ ಮಲೆನಾಡು ಕರ್ನಾಟಕ ಒಂದು ಲೊಕೇಶನ್ ಮಾಡಿದ್ವಲ್ಲ, ಅಲ್ಲೆಲ್ಲ ಒಂದು ಯಾವ ಥರ ಅಂದರೆ ಎಲ್ಲ ಒಂದು ಬಾಂಡಿಂಗ್ ಇತ್ತು. ತುಂಬ ಬೆಟ್ಟ ಇರಬೇಕಾದ್ರೆ ಹತ್ಬೇಕಾದ್ರೆ ಎಕ್ವಿಪ್ಮೆಂಟ್ಸ್ ಸ್ವಲ್ಪ ಲೈಟ್ ಆಫೀಸರ್ಸ್ ಅವರೆಲ್ಲ ಎಲ್ಲ ಅವರೇ ಎತ್ಕೊಂಡ್ಬರಕ್ಕಾಗ್ತಾರೆ. ಎಲೆಕ್ಟ್ರಿಕ್ ಹೋಗ್ಬಿಟ್ಟು ಅವಾಗ ಎಲ್ಲ ನಮ್ಮ ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡ್ತಾರೆ. ಆ ವಿಷಯದಲ್ಲಿ ನಾನು ಸೀನಿಯರು ಅಂತ ಯಾರೋ ಇದು ಮಾಡ್ತಾ ಇರಲಿಲ್ಲ. ಪ್ರತಿಯೊಬ್ಬರು ಅವರು ಒಂದಾಗಿ ನಾನೊಂದು ಇಟ್ಕೊಂತೀನಿ ಲೈಟು, ಇಲ್ಲ ನಾನೊಂದು ಇದು ಇಟ್ಕೊಂತೀನಿ ಕೊಡಿ, ಬರ್ತಾ ಇದ್ರು, ಸಪೋರ್ಟ್ ಮಾಡ್ತಾರೆ. ಆ ಥರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಆ ವಿಷಯದಲ್ಲಿ ನಿಮ್ಮ ಮೂಲಕ ನಮ್ಮ ಕಟ್ಲೆ ಟೀಮ್ ಆಲ್ ಟೆಕ್ನಿಷಿಯನ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ತುಂಬ ಕಷ್ಟಪಟ್ಟಿದ್ದಾರೆ. ಕ್ರೇನ್ ಇಲ್ಲೇ ಇವರಂತೂ ಕೆಲಸ ಅಂದಾಗ ನೋಡಿ ಹಿಂಗೆ ಕುಂತಿದ್ದಾರೆ ಮಗು ಥರ ಇವರು, ಅಲ್ಲಿ ರಾಕ್ಷಸರು ಕೆಲಸ ಅಂದ್ರೆ ಅಲ್ಲ ಕ್ರೇನ್ ಎಲ್ಲ ಅಲ್ಲಿ ಗಂಟೆ ಎತ್ತಿಸಿದ್ದಾರೆ ಬೆಟ್ಟ ಗುಡ್ಡದ ಮೇಲೆಲ್ಲ. ನಾವು ಒಂದೊಂದು ನಟ್ಬೋಟೆಲ್ಲ ಎತ್ಕೊಂಡು ಹೋಗಿದ್ದೀವಿ. ಸೊ ಹಂಗೆ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ ಅಂತ ಥ್ಯಾಂಕ್ ಯು. ಇವತ್ತು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಮ್ಮೆಲ್ಲರ ಕಷ್ಟ. ಸರ್, ಹೀರೋಗೆ ರೋಸ್ ಕೊಟ್ಟಿದ್ದೀರಾ ಸರ್, ಬಟ್ ಗದೆ ಏನೋ ಕೊಟ್ಟಿದ್ದೀರಾ ಸರ್? ಏನು ಸರ್, ಅಂದರೆ ಏನಕ್ಕೆ ಯೂಸ್ ಆಗುತ್ತೆ? ಅಂದರೆ ಪ್ರೊಟೆಕ್ಷನ್ಗೆ ಅಥವಾ? ಇಲ್ಲ, ಅದು ನಾವು ಕತೆ ಬಿಟ್ಟು ಎಲ್ಲೂ ಹೋಗಿಲ್ಲ ಸರ್. ಒಂದೊಂದು ಸೀನು ಕತೆ, ಈಗ ಅಲ್ಲಿ ಏನಿದೆ ನಿಮಗೆ ಕಾಲಚಕ್ರ ಮಾಡಿದ್ದಾರೆ, ಆ ಕತೆ ಮೇಲೆ ಹೋಗುತ್ತೆ. ಕತೆ ಕೇಳುತ್ತೆ ಅವ್ನು ಗದೆ ಹಿಡಿಬೇಕು ಅಂತ. ಸೊ ಹಾಗಾಗಿ ಗದೆಯಿಂದ ಯಾರ್ಯಾರಿಗೆ ಒದೆ ಬೀಳುತ್ತೆ ಸರ್? ಸೊ ಯಾಕೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಟೈಟ್ಲ್ ಇಂಟ್ರೊಡಕ್ಷನ್ ಒಂದು ಕೊಟ್ಟಿದ್ದಾರೆ, ಕರುನಾಡಿನ ಪ್ರೀತಿಯ ಕಂಪು, ಕಾವೇರಿ ನೀರಿನ ತಂಪು.
ಯಾಕೆ ಕೊಟ್ರು ಸರ್ ನನಗೆ ಗೊತ್ತೇ ಇಲ್ಲ ಇದು. ಗೊತ್ತಿಲ್ಲ ಸರ್, ಇಲ್ಲೇ ಹಾಕಿದ್ರೆ ಸ್ಟಾರ್ಟಿಂಗ್ ಬರ್ದಿದ್ದ ಓಕೆ ಓಕೆ Post ಅಲ್ಲಿ ಕಟ್ಲೆ ಸರ್ ಅವರೇ ಯೋಚನೆ ಮಾಡ್ತಾ ಇದ್ರು ಯಾರು ಬೇಡ ಅಂತ ನಾನೇ ಬೇಡ ಅಂದ್ಬಿಟ್ಟು ತೆಗ್ದ್ಬಿಟ್ವಲ್ಲ, ಮರ್ತೋಗಿರೋ ಡೈಲಾಗ್ ತಿರ್ಕೊಂಡು ಸರಿಯಾಗಿ ಕನ್ಫ್ಯೂಸ್ ಆಗ್ತಾರೆ ಎಲ್ಲಿ ಇಲ್ಲ ನನಗೆ ನಾನು ಅದನ್ನ ಬರೆದಾಗ ಡೈರೆಕ್ಟರ್ ಹೇಳಿದೆ, ಅಲ್ಲ ಸರ್ ಇಷ್ಟು ಉದ್ದ ಬರೆದು ನನಗೆ ಏನದು ಬೇಡ, ನಮ್ಗೆ ಅದೆಲ್ಲ ನಮ್ಗೆಲ್ಲ ಇನ್ನೂ ನಮ್ಮ ಜನ ಒಪ್ಕೊಂಡೇ ಇಲ್ಲ ಇನ್ನ ನಮ್ಮನ್ನ ಹೀರೋ ಅಂತ. ಅವ್ರ ಹೀರೋ ಅಂತ ಒಪ್ಕೊಬೇಕು. ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಆಗ್ಲೇ, ಚಿಕ್ಕಣ್ಣ, ಪ್ರತಾಪ್ ಅವರು, ನಾವೆಲ್ಲ ಗೆಳೆಯರು, ಇವರೆಲ್ಲ ಹೀರೋ ಆಗ್ಬಿಟ್ರು, ಜನ ಮಿಸ್ ಮಾಡ್ಕೊತಾರ ಅಂತ. ನಾವು ಯಾವತ್ತೂ ಜನರು ನಮ್ನ ಹೆಂಗ್ ಇಷ್ಟಪಟ್ರು ಅದೊಂಚೂರು ಜಾಸ್ತಿ ಕೆಲಸ ಮಾಡ್ತೀವಿ ಅಷ್ಟೇ. ಬೇರೆಯವ್ರ ಜೊತೆ ಒಂದು 5 ಸೀನ್ ಕಾಮಿಡಿ ಮಾಡಿ ನಗಿಸ್ತಿದ್ವಿ, ನಾವೇ ಹೀರೋ ಆಗಿ ಮಾಡಿದ್ರೆ ಒಂದು 40 ಸೀನ್ ನಗಿಸ್ತೀವಿ. ಇನ್ನೂ ಜಾಸ್ತಿ ಅವ್ರಿಗೆ ಏನ್ ಕೇಳ್ತಾರೋ ಅದನ್ನ ಕೊಡ್ತೀವಿ ಹೊರತು ಇನ್ನು ನಮ್ಮ ಸ್ಟಾರ್ ಗಿರಿ ಎಲ್ಲ ಅದು ನಾನೇ ತೆಗಿಸ್ಬಿಟ್ಟೆ ಸರ್, ಬೇಡ ಅಂತ. ನಮ್ಮ ಡೈರೆಕ್ಟರ್ ಬರ್ದಿದ್ರು ನನ್ನ ಮೇಲೆ ಪ್ರೀತಿ. ಫಸ್ಟ್ ಟೈಮ್ ಅವರು ನಾಯಕ ನಟರಾಗಿ ಪ್ರಮೋಟ್ ಆಗ್ತಾ ಇದ್ರಲ್ವಾ, ಹಾಗಾಗಿ ಅವರು ಮಂಡ್ಯ ಫ್ಲೇವರ್ ಇರ್ಬೋದು, ನಮ್ಮ ಇದು ಆ ಫ್ಲೇವರ್ ಅಲ್ಲಿ ಪ್ರಮೋಷನ್ ಸರ್ಟಿಫಿಕೇಟ್ ಅವ್ರಿಗೊಂದು ಪ್ರೀತಿಯಿಂದ ಬರೆದಿದ್ದ ಸಾಲುಗಳು ಬರೆದುಬಿಟ್ಟು ಇದರ ಇಂಟ್ರೊಡಕ್ಷನ್ ಆಗ್ತಾರೆ ಕೆಂಪೇಗೌಡರು ಅಂತ. ಬಟ್ ಆಮೇಲೆ ಇಲ್ಲ ಬೇಡ ಇದೆಲ್ಲ ಬೇಡ, ನೆಕ್ಸ್ಟ್ ನೋಡ್ಕೊಳೋಣ ಅಂದ್ಬಿಟ್ಟು ಸರಿ ನಾವೇ ಮರ್ತೋಗಿದ್ದೀವಿ, ಬರೆದವರೇ ಮರ್ತೋಗಿದ್ದೀವಿ. ಓಕೆ ಸರ್, ಇದೇ ಫೆಬ್ರಿಗೆ ರಿಲೀಸ್ ಇದೆ. ಕೊನೆಯದಾಗಿ ಸಿನಿಮಾ ಬಗ್ಗೆ ಹೇಳಿದ್ರೆ ಏನು ಹೇಳ್ತೀರಿ ಸರ್? ಎಲ್ಲ ಪ್ರೇಕ್ಷಕ ಮಹಾಪ್ರಭುಗಳು ಏನು ಕೇಳ್ಕೊಂಡಿದ್ರೆ ಒಳ್ಳೆ ಕಂಟೆಂಟ್ ಬೇಕು ಅಂತಾರೆ. ಇವತ್ತು ಒಂದು ಒಳ್ಳೆ ಕಂಟೆಂಟ್ಮೆಂಟು ಮತ್ತು ಒಳ್ಳೆ ಒಬ್ಬ ಕಲಾವಿದರು 20 ವರ್ಷದಿಂದ ಅವ್ರು ನೋಡಿರ್ತಾರೆ, ಅವ್ರನ್ನ ಕೆಂಪೇಗೌಡರನ್ನ 20 ವರ್ಷ ನೋಡಿರ್ತಾರೆ. ಮತ್ತು ಕ್ವಾಲಿಟಿ ಇರ್ಬೋದು, ನಮ್ಮಲ್ಲಿ ಪ್ರತಿಯೊಂದು ತುಂಬ ಚೆನ್ನಾಗಿದೆ. ನಾವು ಹೇಳೋದೇನೆಂದರೆ, ನೀವು ಬರಲೇಬೇಕು, ಒನ್ ಟೈಮ್ ಬರಲಿ ಒಳಗಡೆ ಬಂದು ಒನ್ ಟೈಮ್ ನೋಡಿದ್ರೆ 100% ಅವ್ರ ಜೊತೆಲಿ ಒಂದು 10 ಜನ ಹೇಳ್ತಾರೆ ಒಂದು ಒಳ್ಳೆ ಸಿನಿಮಾ ಬಂದಿದೆ 6ನೇ ತಾರೀಕು, ಫೆಬ್ರವರಿ 6ನೇ ತಾರೀಕು ಹೋಗಿ ನೋಡ್ರಪ್ಪ. ಯಾರ್ಯಾರು ಕಟ್ಲೆ ನೋಡಿಲ್ಲ, ಕೆಂಪೇಗೌಡರು ಕಾಮಿಡಿ ಮಾಡಿರ್ಬೋದು, ಏನೋ ಆ ಥರ ಈ ಥರ ಮಾಡಿರ್ಬೋದು, ಏನೋ ಲೋ ಬಜೆಟ್ ಇರ್ಬೋದು ಅಂತ ಏನೇನು ಮೈಂಡಲ್ಲಿ ಇರುತ್ತೆ ಎಲ್ಲದಕ್ಕೂ ಆನ್ಸರ್ 6ನೇ ತಾರೀಕು, ಫೆಬ್ರವರಿ 6ನೇ ತಾರೀಕು. ಅವ್ರು ಮಾಡ್ಬೇಕಾದ್ರೆ ಒಂದೇ ಅವ್ರ ಅಕ್ಕಪಕ್ಕ ಥಿಯೇಟ್ರಲ್ಲಿ ಒನ್ ಟೈಮ್ ಬಂದು ವಿಸಿಟ್ ಮಾಡಿ ನೋಡಲಿ ಸಿನಿಮಾನ. ಅವ್ರಿಗೆ ಇಷ್ಟ ಆಗೇ ಆಗುತ್ತೆ. ಅವರೇ ಒಂದು 20 ಜನಕ್ಕೆ ಹೇಳ್ತಾರೆ, ಅವರೇ ಒಳಗಡೆ ಕಳಿಸ್ತಾರೆ, ಸಿನಿಮಾನ ಜಯಿಸ್ತಾರೆ ಅಂತ ನಮಗೆ ಇದೆ. ಓಕೆ ಮ್ಯಾಮ್, ನೀವು ಆಡಿಯನ್ಸ್ಗೆ ಸಿನಿಮಾ ಬಗ್ಗೆ ಹೇಳೋದಾದ್ರೆ? ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಎಲ್ಲರೂ ನೋಡಬೇಕಾಗಿರೋ ಚಿತ್ರ. ನೋಡದೇ ಇದ್ರೆ ನಿಜ ಮಿಸ್ ಮಾಡ್ಕೊತೀರಾ ನೀವು. ಒಂದ್ಸಲ ಬನ್ನಿ ಥಿಯೇಟರ್ಗೆ, ನೋಡಿ, ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ನಮಗಿರಲಿ. ಓಕೆ ಸರ್, ನಮ್ಮ ಕನ್ನಡ ಇಂಡಸ್ಟ್ರಿಲೇ ಕಾಮಿಡಿ ಆ್ಯಕ್ಟರ್ಗಳು ಸ್ಟಾರ್ ಆದಾಗ ಎಲ್ಲ ಕೈ ಹಿಡಿದಿದ್ದಾರೆ ಡೆಬ್ಯೂ ಮೂವಿಗಳಿಗೆ. ಸೊ ನಿಮಗೂ ಅದೇ ಥರ ಹಾರೈಸಲಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಖಂಡಿತವಾಗ್ಲೂ ನನಗೆ ಆ ನಂಬಿಕೆ ನಮ್ಮ ಆಡಿಯನ್ಸ್ ಮೇಲೆ ಇದೆ. ಯಾಕೆಂದರೆ ಇಷ್ಟು ದಿನ ನನ್ನ ಬೆಳೆಸ್ಕೊಂಡು ಬಂದಿದ್ದಾರೆ. ಈಗ ಒಂದು ಹೆಜ್ಜೆ ಮುಂದೆ ಇಟ್ಟು ನಾನೊಂದು ಹೀರೋ ಆಗಿ ಮಾಡಿದ್ದೀನಿ ಕಟ್ಲೆ. ಅಂದ್ರೆ ನಾನು ಹೀರೋ ಅಲ್ಲ, ಇದು ಒಂದು ಕೆಂಪೇಗೌಡ ಒಂದು ದೊಡ್ಡ ಪಾತ್ರ ಮಾಡಿದ್ದಾನೆ. ಇಡೀ ಕತೆ ಕಟ್ಲೆನೇ ಹೀರೋ. ದಯವಿಟ್ಟು ಒಂದ್ಸಲ ನೀವು ಥಿಯೇಟ್ರಿಗೆ ಬಂದು ಕಟ್ಲೆ ಸಿನಿಮಾನ ನಿಮ್ಮ ಅಕ್ಕಪಕ್ಕ ಥಿಯೇಟ್ರಲ್ಲಿ ನೋಡಿ. ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಅದೇ ನನಗೆ ಮುಖ್ಯ. ದಯವಿಟ್ಟು ಬಂದು ಸಿನಿಮಾನ ಒಂದ್ಸಲ ನೋಡಿ, 100% ನಿಮ್ಗೆ ಇಷ್ಟ ಆಗುತ್ತೆ. ನೀವೇ ಒಂದಷ್ಟು ಜನಕ್ಕೆ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಹೇಳ್ತೀರಾ. ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಓಕೆ, ಇಡೀ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು.